ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಮನೆ ಕನ್ನಡ ಯೂಸ್ಫುಲ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವರಾತ್ರಿ ಪೂಜೆಯ ಸಂಪೂರ್ಣವಾದ ಮಾಹಿತಿಯನ್ನ ಅಂದ್ರೆ ಪೂರ್ವ ಸಿದ್ಧತೆ ಇರಬಹುದು, ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆ ಇರಬಹುದು, 10 ದಿನ ಕೂಡ ದೇವಿಗೆ ಪೂಜೆ ಮಾಡುವಂತದ್ದಾಗಿರ್ಬೋದು, ನೈವೇದ್ಯ ಮತ್ತು ಕಳಸ ವಿಸರ್ಜನೆ ಆಗಿರ್ಬೋದು, ಅಥವಾ ದೇವಿಗೆ ಕೊಡುವಂತಹ ಬಾಗಿನದ ವಿಷಯ ಆಗಿರ್ಬೋದು, ವಿಸರ್ಜನೆಯೆಲ್ಲ ಆದ ನಂತರ ಪೂಜೆಗೆ ಬಳಸಿದ ವಸ್ತುಗಳನ್ನ ಏನು ಮಾಡಬೇಕು ಮತ್ತು ಅಖಂಡ ದೀಪದ ಬಗ್ಗೆ ಕೂಡ ಹೀಗೆ 10 ದಿನಗಳು ಕೂಡ ಸಂಪೂರ್ಣವಾದ ಪೂಜಾ ವಿಧಾನವನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಕೊನೆಯದಾಗಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ನವರಾತ್ರಿ ಪೂಜೆಯನ್ನ ಮಾಡೋದಕ್ಕೂ ಮುಂಚೆ ಯಾವ ರೀತಿಯಾಗಿ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಜೊತೆಗೆ ನವರಾತ್ರಿ ಪೂಜೆಯನ್ನ ಮಾಡುವವರು ಯಾವ ವಸ್ತುಗಳನ್ನ ನಾವು ಮೊದಲೇನೆ ತಂದು ಇಟ್ಕೋಬೇಕು ಅನ್ನೋದನ್ನ ನೋಡೋಣ. ಈ ರೀತಿಯಾಗಿ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಆರಾಮಾಗಿ ನಾವು ಪೂಜೆಯನ್ನ 10 ದಿನಗಳ ಕಾಲ ಕೂಡ ಮಾಡಬಹುದು. ಇನ್ನು ಈ ನವರಾತ್ರಿ ಅನ್ನೋದು ಕೇವಲ 1 ದಿನದ ಆಚರಣೆ ಮಾಡುವಂತಹ ಹಬ್ಬ ಅಲ್ಲ. ಸತತವಾಗಿ 10 ದಿನಗಳ ಕಾಲ ನಾವು ದುರ್ಗಾದೇವಿಯನ್ನ ಪೂಜೆಯನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊದಲನೇ ದಿವಸ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನ ಮಾಡಿ ಪ್ರತಿದಿನವೂ ಕೂಡ ದುರ್ಗಾ ಮಾತೆಗೆ ಪ್ರಿಯವಾದಂತಹ ಹೂ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು, ಇವುಗಳನ್ನ ಇಟ್ಟು ದೇವಿಗೆ ಪ್ರಿಯವಾದಂತಹ ಬಣ್ಣದ ಬಟ್ಟೆಗಳನ್ನ ನಾವು ತೊಡೋದಾಗಿರ್ಬೋದು ಅಥವಾ ದೇವಿಗೆ ಅಲಂಕಾರವನ್ನ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ನಾವು ಪೂಜೆಯನ್ನ ಮಾಡಬೇಕಾಗತ್ತೆ. ಹಾಗಾದ್ರೆ ದುರ್ಗಾದೇವಿ ಪೂಜೆಯನ್ನ ಮಾಡೋದಕ್ಕೆ ಯಾವ ವಸ್ತುಗಳು ಮುಖ್ಯವಾಗಿ ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೇನೆ ಮನೆಯಲ್ಲಿ ನವರಾತ್ರಿ ಪೂಜೆಯನ್ನ ಮಾಡೋರಿಗೆ ಸರಳವಾಗಿ ಪೂಜೆಯನ್ನ ಮಾಡಬೇಕು ಅನ್ಕೊಳ್ಳೋರಿಗೂ ಕೂಡ, ಕಳಶವನ್ನು ಇಟ್ಟು ಪೂಜೆ ಮಾಡೋರು ಕೂಡ ಅಥವಾ ಕಳಶವನ್ನ ಇಡದೆ ಪೂಜೆ ಮಾಡೋರಿಗೂ ಕೂಡ ಅತಿ ಸರಳವಾಗಿ ಪೂಜೆಯನ್ನ 10 ದಿನಗಳ ಕಾಲ ಹೇಗೆ ಮಾಡ್ಕೋಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೋಬಹುದು. ಇನ್ನು ಪೂಜೆಗೆ ಬೇಕಾದಂತಹ ವಸ್ತುಗಳು ಯಾವುದು ಅಂತ ನೋಡ್ತಾ ಹೋದ್ರೆ, ಒಂದು ಪೀಠ ಮತ್ತು ಪೀಠದ ಮೇಲೆ ಹಾಕೋದಕ್ಕೆ ಕೆಂಪು ವಸ್ತ್ರ. ಇವುಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕುವಂತಹ ಕೆಂಪು ವಸ್ತ್ರ ಕೂಡ ಆಗಿರ್ಬೋದು, ಅಥವಾ ರೇಷ್ಮೆ ಕೆಂಪು ವಸ್ತ್ರ ಆದ್ರೆ ಅದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬೋದು, ಅಥವಾ ಯಾವುದೇ ಕೆಂಪು ಬ್ಲೌಸ್ ಕೂಡ ಆಗಿರ್ಬೋದು. ಒಟ್ಟಾರೆಯಾಗಿ ಹೊಸ ಕೆಂಪು ವಸ್ತ್ರವನ್ನ ನೀವು ತೆಗೆದುಕೋಬೇಕು. ನಂತರ ಅತಿ ಮುಖ್ಯವಾಗಿ ಬೇಕಾಗುವಂಥದ್ದು ಅರಿಶಿನ ಕುಂಕುಮ. ಹೆಣ್ಣು ದೇವರ ಪೂಜೆ ಅಂತ ಅಂದ್ರೆ ಅರಿಶಿನ ಕುಂಕುಮವಂತೂ ಮುಖ್ಯವಾಗಿ ಬೇಕೇ ಬೇಕು. ಅದಾದ ನಂತರ ಹೂಗಳು, ಬಿಡಿ ಹೂಗಳು ಸಾಕಷ್ಟು ಬೇಕಾಗುತ್ತೆ. ಇನ್ನು ಮಾಲೆ ಅಥವಾ ಬೇರೆ ಹೂವಿನ ಅಲಂಕಾರಗಳು ನಿಮ್ಮ ಇಚ್ಛೆಯಂತೆ ನೀವು ತೆಗೆದುಕೊಳ್ಬಹುದು. ಇನ್ನು ದುರ್ಗಾದೇವಿಯ ಪೂಜೆ ಮಾಡೋದಕ್ಕೆ ದುರ್ಗಾಮಾತೆಯ ಫೋಟೋ ಬೇಕಾಗುತ್ತೆ. ದುರ್ಗಾಮಾತೆಯ ಫೋಟೋ ಇದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಲಕ್ಷ್ಮಿ, ಸರಸ್ವತಿ ಅಥವಾ ದುರ್ಗಾಮಾತೆಯ ಬೇರೆ ಇನ್ಯಾವುದೇ ರೂಪದಲ್ಲಿರುವಂತಹ ಫೋಟೋ ಆದ್ರೂ ಕೂಡ ನಡೆಯುತ್ತೆ. ಇನ್ನು ದುರ್ಗಾಮಾತೆಯ ವಿಗ್ರಹ ನಿಮ್ಮ ಮನೆಯಲ್ಲಿ ಇದೆ ಅಂತಾದ್ರೆ, ಅಥವಾ ಲಕ್ಷ್ಮಿ ವಿಗ್ರಹ ಅಥವಾ ಸರಸ್ವತಿ ವಿಗ್ರಹ, ಅದನ್ನು ಕೂಡ ನೀವು ಈ ದಿನಗಳಲ್ಲಿ ಪೂಜೆಯನ್ನ ಮಾಡ್ಕೋಬಹುದು. ಇನ್ನು ಕಳಶಕ್ಕೆ ಹಾಕುವಂತಹ ಮುಖವಾಡ ನಿಮ್ಮ ಮನೆಯಲ್ಲಿ ಇದೆ, ಅದನ್ನ ಕೂಡ ತೆಗೆದುಕೊಳ್ಬಹುದು. ಲಕ್ಷ್ಮಿಗೆ ಹಾಕುವಂತ ಮುಖವಾಡನೇ ಹಾಕ್ಬೋದಾ ಅಂತ ಕೇಳೋದಾದ್ರೆ, ಆ ಮುಖವಾಡವನ್ನ ಖಂಡಿತವಾಗ್ಲಿ ನೀವು ನವರಾತ್ರಿಯ ದಿನದಂದು ದುರ್ಗಾಮಾತೆಯ ಅಲಂಕಾರಕ್ಕೂ ಕೂಡ ಬಳಸ್ಕೋಬಹುದು. ಯಾಕೆಂದ್ರೆ ನವರಾತ್ರಿಯಲ್ಲಿ ಮೊದಲ 3 ದಿವಸ ಲಕ್ಷ್ಮಿಯನ್ನ, ಆನಂತರ 3 ದಿವಸ ಸರಸ್ವತಿಯನ್ನ, ಕೊನೆಯ 3 ದಿವಸ ದುರ್ಗಾ ಮಾತೆಯನ್ನ ಪೂಜೆ ಮಾಡ್ತೇವೆ. ಹಾಗಾಗಿ ಲಕ್ಷ್ಮೀ ಮುಖವಾಡನ್ನ ಕೂಡ ನೀವು ಹಾಕಿ ಪೂಜೆಯನ್ನ ಮಾಡಬಹುದು. ನಂತರ 2 ತೆಂಗಿನಕಾಯಿಗಳು ಬೇಕಾಗುತ್ತೆ. ಒಂದು ಕಳಶಕ್ಕೆ ಇಡೋದಕ್ಕೆ, ಇನ್ನೊಂದು ನೈವೇದ್ಯ ಮಾಡೋದಕ್ಕೆ ಅಥವಾ ಮಡಿಲಕ್ಕಿ ಇಡೋದಕ್ಕೂ ಕೂಡ ಆಗ್ಬೋದು. ಆನಂತರ ಪೂಜೆಗೆ ಇಡೋದಕ್ಕೆ ಅಕ್ಕಿಯನ್ನ ತೆಗೆದುಕೊಳ್ಳಬೇಕಾಗತ್ತೆ. ಅಕ್ಕಿ ಮಡಿಲಕ್ಕಿ ಇಡೋದಕ್ಕೆ, ಜೊತೆಗೆ ಅಖಂಡ ದೀಪ ಹಚ್ಚುವಾಗ ಅದರ ಕೆಳಗಡೆ ಇಡೋದಕ್ಕೂ ಕೂಡ ಬೇಕಾಗುತ್ತೆ. ಕಳಶವನ್ನ ಸ್ಥಾಪನೆ ಮಾಡುವಾಗ ಕಳಶದ ಕೆಳಗಡೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಡೋದಕ್ಕೂ ಕೂಡ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಮಡಿಲಕ್ಕಿ ಇಡೋದಕ್ಕೆ ಬ್ಲೌಸ್ ಪೀಸ್ ಹಾಗೂ 1 ಡಜನ್ ಬಳೆಗಳು, ಬೆಲ್ಲದ ಅಚ್ಚು, ಕೊಬ್ಬರಿ ಬಟ್ಟಲನ್ನ ಖಾಲಿ ಇಡಬಾರದು ಅಂತ ಅದರೊಳಗೆ ಕಡ್ಲೆಯನ್ನ ಅಥವಾ ಡ್ರೈ ಫ್ರೂಟ್ಸ್ ಅನ್ನ ಕೂಡ ಹಾಕಿ ಇಡಬೇಕಾಗುತ್ತೆ. ಇನ್ನು ಬ್ಲೌಸ್ ಪೀಸ್ ಅನ್ನ ನೀವು ಪ್ರತಿದಿನ ಕೂಡ ಚೇಂಜ್ ಮಾಡಬಹುದು. ಅಂದ್ರೆ 9 ದಿನವೂ ಕೂಡ ಆ ದಿನದ ಶ್ರೇಷ್ಠ ಬಣ್ಣವನ್ನ ಬ್ಲೌಸ್ ಪೀಸ್ ಅನ್ನ ತೆಗೆದುಕೊಂಡು ನೀವು ಪ್ರತಿದಿನನೂ ಚೇಂಜ್ ಮಾಡಬಹುದು. ಇಲ್ಲ ಅಂದ್ರೆ ಪ್ರತಿದಿನವೂ ಅದು ಒಂದೇ ಬ್ಲೌಸ್ ಪೀಸ್ ಅನ್ನ ಇಟ್ಟು ಕೂಡ ನೀವು ಪೂಜೆಯನ್ನ ಮಾಡಬಹುದು. ಇನ್ನು ದುರ್ಗಾಮಾತೆಯ ಕಳಶಕ್ಕೆ ಹಾಕೋದಕ್ಕೆ ಮಾಂಗಲ್ಯ ಅಂತೂ ಬೇಕೇ ಬೇಕು. ನೀವು ದೇವರಿಗೆ ಅಂತ ಸಪರೇಟ್ ಆಗಿ ಮಾಂಗಲ್ಯ ತೆಗೆದಿಟ್ಟಿದ್ರೆ ಅದನ್ನ ಕೂಡ ನೀವು ಹಾಕಬಹುದು, ಅಥವಾ ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನ ತಯಾರಿಸಿ ಅದನ್ನ ನೀವು ಕಳಶಕ್ಕೆ ಹಾಕ್ಲೇಬೇಕು. ದೇವಿಯ ಅಲಂಕಾರಕ್ಕೆ ಒಡವೆಯನ್ನ ತೆಗೆದಿಟ್ಕೋಬೇಕು, ಮತ್ತೆ ಗೆಜ್ಜೆ ವಸ್ತ್ರ ಕೂಡ ಬೇಕಾಗುತ್ತೆ. ಇನ್ನು 2 ಲಿಂಬೆ ಹಣ್ಣನ್ನ ತೆಗೆದಿಟ್ಕೋಬೇಕು. ಒಂದು ಕಳಶದ ಒಳಗಡೆ ಹಾಕೋದಕ್ಕೆ, ಮತ್ತೊಂದು ದೇವರ ಹತ್ತಿರ ಇಟ್ಟು ಪೂಜೆ ಮಾಡೋದಕ್ಕೆ, ಅಥವಾ ಕುಂಕುಮಾರ್ಚನೆ ಮಾಡೋದಕ್ಕೂ ಕೂಡ ನೀವು ಲಿಂಬೆ ಹಣ್ಣನ್ನ ಉಪಯೋಗಿಸ್ಕೋಬಹುದು. ಇನ್ನು ಒಂದು ದೊಡ್ಡ ಮಣ್ಣಿನ ದೀಪವನ್ನ ತೆಗೆದುಕೊಳ್ಬೇಕು. ಅಖಂಡ ದೀಪ ಹಚ್ಚೋದಕ್ಕೆ ಮಣ್ಣಿನ ದೀಪ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಮಣ್ಣಿನ ದೀಪ ಇಲ್ಲ ಅನ್ನೋರು ಹಿತ್ತಾಳೆ ದೀಪದಿಂದ ಅಥವಾ ಬೆಳ್ಳಿಯ ದೀಪದಿಂದನೂ ಕೂಡ ನೀವು ಅಖಂಡ ದೀಪವನ್ನ ಹಚ್ಚಬಹುದು. ಇನ್ನು ನೈವೇದ್ಯಕ್ಕೆ ಅಂತ ಹಣ್ಣುಗಳನ್ನ ಕೂಡ ನೀವು ಪೂರ್ವ ಸಿದ್ಧತೆಯಲ್ಲಿ ತೆಗೆದಿಟ್ಕೊಳ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ದುರ್ಗಾ ಪೂಜೆ ಮಾಡುವಾಗ ಬೇವಿನ ಸೊಪ್ಪುಗಳನ್ನ ಕೂಡ ನೀವು ರೆಡಿ ಮಾಡ್ಕೋಬೇಕು. ಕಳಶಕ್ಕೆ ಇಡೋದಕ್ಕೆ ಅಥವಾ ದೇವರ ಪೂಜೆಗೆ ಈ ಬೇವಿನ ಸೊಪ್ಪನ್ನ ಬಳಸಲಾಗುತ್ತದೆ. ಅನಂತರದಲ್ಲಿ ಗಂಧದ ಕಡ್ಡಿ ಅಥವಾ ಊದುಬತ್ತಿ, ಕರ್ಪೂರ, ಇನ್ನು ದೀಪಕ್ಕೆ ಹಾಕುವಂತ ಬತ್ತಿಗಳು ಕೂಡ ಪೂರ್ವ ಸಿದ್ಧತೆಯಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ.
ಇನ್ನು 9 ದಿನ ಕೂಡ ದುರ್ಗಾಮಾತೆಯನ್ನ ಪೂಜೆ ಮಾಡೋದಕ್ಕೆ ಒಂದೊಂದು ರೀತಿಯಾದ ಹೂಗಳನ್ನ ನಾವು ಬಳಸಬೇಕಾಗತ್ತೆ. ಒಂದಿನ ಸೇವಂತಿ, ಒಂದು ದಿನ ದಾಸವಾಳ, ಒಂದು ದಿನ ಗುಲಾಬಿ, ಒಂದು ದಿನ ಸಂಪಿಗೆ, ಒಂದು ದಿನ ಮಲ್ಲಿಗೆ ಮತ್ತು ಕಮಲದ ಹೂಗಳು. ಈ ರೀತಿ ಒಂದೊಂದು ದಿನಾನು ಯಾವ ದಿನ ಯಾವ ಹೂಗಳನ್ನ ಇಡಬೇಕು ಅಂತ ನೋಡ್ಕೊಂಡು ಪೂಜೆ ಮಾಡುವಾಗ ಆ ಹೂವನ್ನ ನೀವು ದೇವಿಗೆ ಸಮರ್ಪಿಸಿ ಅಥವಾ ಅಲಂಕಾರವನ್ನ ಮಾಡಬೇಕಾಗತ್ತೆ. ಆ ದಿನಕ್ಕೆ ಸರಿಯಾಗಿ ಆ ಹೂಗಳು ನಿಮ್ಗೆ ಸಿಕ್ಕಿಲ್ಲ ಅಂತ ಅಂದ್ರೆ ನಿಮ್ಗೆ ಯಾವ ಹೂ ಸಿಗುತ್ತೋ ಅದನ್ನು ನೀವು ಇಟ್ಟು ಪೂಜೆಯನ್ನ ಮಾಡಬಹುದು. ಕಮಲದ ಹೂ, ಮಲ್ಲಿಗೆ ಹೂ ದೇವರಿಗೆ ಬಹಳನೇ ಇಷ್ಟವಾದ ಹೂಗಳು. ಅನಂತರ ಕಳಸ ಸ್ಥಾಪನೆ ಮಾಡೋದಕ್ಕೆ ಕಳಸದ ಬಿಂದಿಗೆ ಹಾಗೂ ಕಳಸದ ಕೆಳಗೆ ಇಡೋದಕ್ಕೆ ಒಂದು ತಟ್ಟೆ ಕೂಡ ಬೇಕಾಗುತ್ತೆ. ಇನ್ನು ಗಣಪತಿಯ ಪೂಜೆಯನ್ನ ಮಾಡಬೇಕು. ನೀವು ಯಾವುದೇ ಪೂಜೆಯನ್ನ ಮಾಡೋದಕ್ಕೂ ಮುಂಚೆನೆ ಮೊದಲಿಗೆ ಗಣಪತಿಯ ಪೂಜೆಯನ್ನ ಮಾಡಲೇಬೇಕು. ಗಣಪತಿಯ ವಿಗ್ರಹವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಗಣಪತಿಯ ವಿಗ್ರಹ ಇಲ್ಲದೆ ಇರೋರು ಅರಿಶಿನದ ಗಣಪತಿ ಅಥವಾ ಸಗಣಿಯಿಂದ ಮಾಡಿರುವಂತಹ ಗಣಪತಿಯನ್ನ ಇಟ್ಟು ಪೂಜೆಯನ್ನ ಮಾಡಬಹುದು. ಲಕ್ಷ್ಮೀ ವಿಗ್ರಹ ಅಥವಾ ದುರ್ಗಾದೇವಿ ವಿಗ್ರಹವನ್ನ ಕೂಡ ನೀವು ತೆಗೆದುಕೊಳ್ಳಬೇಕು. ಹಾಗೂ ಅಖಂಡ ದೀಪ ಅಲ್ಲದೇನೆ ದೇವರ ಮುಂದೆ ಹಚ್ಚಿಡೋದಕ್ಕೆ ದೀಪಗಳನ್ನ ಕೂಡ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು 3 ಎಲೆಯ ಸಪ್ಪೆ ದಾರವನ್ನ ಕೂಡ ನೀವು ಕಳಶದ ಬಿಂದಿಗೆಗೆ ಸುತ್ತಕೊಳ್ಳೋದಕ್ಕೆ ಬೇಕಾಗುತ್ತೆ. ಅದನ್ನ ನೀವು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ಈ ರೀತಿಯಾಗಿ ನೀವು ಇದಿಷ್ಟು ವಸ್ತುಗಳನ್ನ ನವರಾತ್ರಿ ಪ್ರಾರಂಭಕ್ಕೂ ಮುಂಚೆನೆ ನೀವು ಮನೆಯಲ್ಲಿ ತಂದು ರೆಡಿ ಮಾಡಿ ಇಟ್ಕೊಳ್ಳೋದ್ರ ಮೂಲಕ ನೀವು ಸುಲಭವಾಗಿ ಯಾವುದೇ ತೊಂದರೆ ಇಲ್ಲದೆ ಪೂಜೆಯನ್ನ ನೀವು ಮಾಡ್ಕೊಳ್ಬಹುದು. ಇನ್ನು ನವರಾತ್ರಿಯಲ್ಲಿ ಗೊಂಬೆಗಳನ್ನ ಕೂರಿಸ್ತೀರಾ ಅನ್ನೋರು ಗೊಂಬೆಗಳನ್ನ ಕೂಡ ಮುಂಚಿತವಾಗಿ ತಂದು ಇಟ್ಕೋಬೇಕಾಗತ್ತೆ. ಇದಿಷ್ಟು ಪೂಜೆಗೆ ಬೇಕಾಗುವಂತಹ ಪೂರ್ವ ಸಿದ್ಧತೆಗಳು. ಇನ್ನು ಅಖಂಡ ದೀಪವನ್ನ ಹಚ್ಚುವುದರ ಬಗ್ಗೆ ನೋಡ್ತಾ ಹೋಗೋಣ. ಅಖಂಡ ದೀಪವು ನವರಾತ್ರಿಯಲ್ಲಿ ಮಾಡುವಂತಹ ವಿಶೇಷ ಆಚರಣೆ. ಇದು ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿವಸ ಅಂದ್ರೆ ನವರಾತ್ರಿಯ ಮೊದಲನೆಯ ದಿವಸ ಕಳಸ ಸ್ಥಾಪನೆ ಮಾಡೋದಕ್ಕೂ ಮುಂಚೆನೆ ಈ ಅಖಂಡ ದೀಪವನ್ನ ಹಚ್ಚಿ ನವರಾತ್ರಿಯನ್ನ ನೀವು ಪ್ರಾರಂಭಿಸಬೇಕಾಗುತ್ತದೆ. ಇನ್ನು ನವರಾತ್ರಿ ಮುಗಿಯವರೆಗೂ ಅಂದ್ರೆ 9 ಅಥವಾ 10 ದಿನಗಳ ಕಾಲ ಕೂಡ ನೀವು ಈ ಅಖಂಡ ದೀಪವು ನಿರಂತರವಾಗಿ ಬೆಳಗುತ್ತಾ ಇರೋ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಈ 10 ದಿನಗಳ ಕಾಲ ಸಾಕ್ಷಾತ್ ದುರ್ಗಾ ಮಾತೆಯನ್ನ ಈ ಜ್ಯೋತಿಯಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಈ ಅಖಂಡ ದೀಪವನ್ನ ಯಾವ ರೀತಿ ಹಚ್ಚಬೇಕಾಗುತ್ತೆ, ಯಾವ ನಿಯಮಗಳನ್ನ ನಾವು ಪಾಲಿಸಬೇಕಾಗುತ್ತೆ, ಮುಟ್ಟಿನ ಸಮಸ್ಯೆ ಇರೋರು ಎಷ್ಟು ದಿನಗಳ ಕಾಲ ಅಖಂಡ ದೀಪವನ್ನ ಹಚ್ಚಬಹುದು, ಹಾಗೆ ಅಖಂಡ ದೀಪ ಮಧ್ಯದಲ್ಲಿ ಎಲ್ಲೂ ಕೂಡ ನಂದಿ ಹೋಗದ ಹಾಗೆ ನಾವು ಯಾವ ರೀತಿಯಾಗಿ ಮುಂಜಾಗ್ರತೆಯನ್ನ ವಹಿಸಬೇಕು ಅಂತಾನೂ ಕೂಡ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಅಖಂಡ ದೀಪವನ್ನು ಹಚ್ಚೋದಕ್ಕೆ ದೀಪ ಬಹಳನೇ ಮುಖ್ಯ ಆಗುತ್ತೆ. ಮಣ್ಣಿನ ದೀಪವನ್ನಾದ್ರೂ ತೆಗೆದುಕೊಳ್ಬಹುದು ಅಥವಾ ಹಿತ್ತಾಳೆ ಹಾಗೂ ಬೆಳ್ಳಿಯ ದೀಪಗಳನ್ನ ಕೂಡ ನೀವು ತೆಗೆದುಕೊಳ್ಳಬಹುದು. ಯಾವುದೇ ದೀಪವನ್ನ ತೆಗೆದುಕೊಂಡ್ರು ಕೂಡ ದೀಪ ಸ್ವಲ್ಪ ಜಾಸ್ತಿ ಅಗಲವಾಗಿರುವಂತದ್ದು ಅಥವಾ ಸ್ವಲ್ಪ ದೊಡ್ಡ ದೀಪವನ್ನ ಅಂದ್ರೆ ಎಣ್ಣೆ ಜಾಸ್ತಿ ಹಿಡಿಯುವಂತಹ ದೀಪವನ್ನ ನಾವು ತೆಗೆದುಕೊಳ್ಳಬೇಕಾಗತ್ತೆ. ಮಣ್ಣಿನ ದೀಪವನ್ನ ತೆಗೆದುಕೊಂಡು ಅಖಂಡ ದೀಪವನ್ನ ಹಚ್ತೀವಿ ಅನ್ನೋರು ಹೊಸ ದೀಪವನ್ನೇ ದಯವಿಟ್ಟು ತೆಗೆದುಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ಹಿಂದಿನ ವರ್ಷದಲ್ಲಿ ಅಥವಾ ಹಳೆಯ ದೀಪಗಳನ್ನ ಬಳಸಲಿಕ್ಕೆ ಹೋಗಬೇಡಿ. ಹೊಸ ದೀಪವನ್ನ ಅಂಗಡಿಯಿಂದ ತೆಗೆದುಕೊಂಡು ಬಂದು ಮೊದಲಿಗೆ ಅದನ್ನ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಇಡಬೇಕು. ಹೀಗೆ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಹೀರಿಕೊಳ್ಳೋದಿಲ್ಲ. ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಿದ್ರೆ ಎಣ್ಣೆ ಪೂರ್ತಿಯಾಗಿ ದೀಪನೇ ಹೀರ್ಕೊಂಡ್ಬಿಡುತ್ತೆ ಅನ್ನೋ ಸಮಸ್ಯೆ ಇದ್ದಾಗ ಈ ರೀತಿಯಾಗಿ ನೀವು ನೀರಿನಲ್ಲಿ ಸ್ವಲ್ಪ ಹೊತ್ತು ಆ ಮಣ್ಣಿನ ದೀಪವನ್ನ ನೆನೆಸಿಟ್ಟು ನಂತರ ನೀಟಾಗಿ ಅದನ್ನ ತೊಳೆದುಕೊಂಡು ನಂತರ ದೀಪ ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಬೇಕು. ದೀಪ ಸಂಪೂರ್ಣವಾಗಿ ಒಣಗಿದ ನಂತರ ದೀಪದ ಸುತ್ತಲೂ ಅರಿಶಿನವನ್ನ ಹಚ್ಚಬೇಕು. ನಂತರ ಕುಂಕುಮವನ್ನ ಕೂಡ ಹಚ್ಚಬೇಕು. ಇನ್ನು ದೀಪ ಹಚ್ಚಿಡೋದಕ್ಕೂ ಮುಂಚೆ ಒಂದು ಪೀಠವನ್ನ ನೀವು ಸಿದ್ಧತೆ ಮಾಡಿ ಇಟ್ಕೋಬೇಕು. ಅದರ ಆ ಪೀಠದ ಮೇಲೆ ನೀವು ಅರಿಶಿನವನ್ನ ಲೇಪಿಸಬೇಕಾಗತ್ತೆ. ಅಂದ್ರೆ ಅರಿಶಿನಕ್ಕೆ ಸ್ವಲ್ಪ ನೀರನ್ನ ನೀವು ಮಿಕ್ಸ್ ಮಾಡಿಕೊಂಡು ರಂಗೋಲಿ ಹಾಕುವ ಜಾಗದಲ್ಲಿ ಅರಿಶಿನವನ್ನ ಸ್ವಲ್ಪ ಸಾರಿಸಿಕೊಳ್ಬೇಕಾಗತ್ತೆ. ಅದರ ಮೇಲೆ ಆ ಅರಿಶಿನ ಒಣಗಿದ ನಂತರ ಅದರ ಮೇಲೆ ನೀವು ರಂಗೋಲಿಯನ್ನ ಹಾಕಬೇಕಾಗತ್ತೆ. ಇನ್ನು ದುರ್ಗಾಮಾತೆಗೆ ಅತ್ಯಂತ ಪ್ರಿಯವಾಗಿರುವಂತಹ ಕಮಲದ ಹೂವಿನ ರಂಗೋಲಿಯನ್ನ ನೀವು ಹಾಕೋಬಹುದು ಅಥವಾ ಅಷ್ಟದಳ ಪದ್ಮದ ರಂಗೋಲಿಯನ್ನ ಹಾಕೋಬಹುದು. ಕುಬೇರ ರಂಗೋಲಿ ಅಥವಾ ಐಶ್ವರ್ಯ ರಂಗೋಲಿಯನ್ನ ಕೂಡ ನೀವು ಹಾಕೋಬಹುದು. ಈ ರೀತಿಯಾಗಿ ದೇವರಿಗೆ ಸಂಬಂಧಪಟ್ಟಂತಹ ರಂಗೋಲಿ ಅಥವಾ ಹೆಣ್ಣು ದೇವರಿಗೆ ಅತ್ಯಂತ ಪ್ರಿಯವಾಗಿರುವಂತಹ ರಂಗೋಲಿಗಳನ್ನ ಹಾಕಿದ್ರೆ ತುಂಬಾನೇ ಒಳ್ಳೆಯದು. ಇನ್ನು ರಂಗೋಲಿಯನ್ನ ಹಾಕಿಕೊಂಡ ನಂತರ ರಂಗೋಲಿಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನ ಅರ್ಪಿಸಬೇಕು. ಪೀಠದ ಪೂಜೆಯನ್ನ ಮಾಡಿ ಅದರ ಮೇಲೆ ನೀವು ಅಖಂಡ ದೀಪವನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಅಖಂಡ ದೀಪವನ್ನ ಹಚ್ಚೋದಕ್ಕೆ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ನೋಡೋದಾದ್ರೆ, ಮನೆಯಲ್ಲಿ ಅಖಂಡ ದೀಪವನ್ನ ಹಚ್ಚಿದ್ರೆ ನೀವು ಮನೆಯಲ್ಲಿ ಯಾರು ಇಲ್ಲದೆ ಮನೆಯನ್ನ ಬಾಗಿಲು ಹಾಕೊಂಡು ಅಂದ್ರೆ ಮನೆಯನ್ನ ಬೀಗ ಹಾಕೊಂಡು ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ. ಯಾರಾದ್ರೂ ಒಬ್ಬರು ಮನೆಯಲ್ಲಿ ಇರಲೇಬೇಕಾಗುತ್ತದೆ. ಮನೆಯಲ್ಲಿ ಅಖಂಡ ದೀಪವನ್ನ ಹಚ್ಚಿದಾಗ ಮಾಂಸಾಹಾರ ಸೇವನೆಯನ್ನ ಕೂಡ ಮಾಡಬಾರ್ದು. ಮನೆಯಲ್ಲಿ ಯಾರು ಅಖಂಡ ದೀಪವನ್ನ ಹಚ್ಚಿರುತ್ತಾರೋ ಅವರು ಬ್ರಹ್ಮಚರ್ಯವನ್ನ ಆಚರಣೆ ಮಾಡಬೇಕಾಗುತ್ತದೆ. ಅಖಂಡ ದೀಪ ಹಚ್ಚಿದಂತ 10 ದಿನಗಳ ಕಾಲ ಕೂಡ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಕೂಡ ಸೇರೋ ಹಾಗಿಲ್ಲ. ಹಾಗೆ ಅಖಂಡ ದೀಪವನ್ನ ಹಚ್ಚಿದಾಗ ಆ ದೀಪವನ್ನ ಆರಿ ಹೋಗದೆ ಇರೋ ತರ ಹುಷಾರಾಗಿ ನೋಡಿಕೊಳ್ಳೋದು ಕೂಡ ಒಂದು ಮುಖ್ಯವಾದಂತ ನಿಯಮ. ಆ ದೀಪದಲ್ಲಿ ಎಣ್ಣೆ ಖಾಲಿ ಆಗದೆ ಇರೋ ಹಾಗೆ ನೋಡಿಕೊಳ್ಳೋದು. ಕೆಲವೊಂದು ಸಲ ಗಾಳಿ ಜೋರಾಗಿ ಬೀಸುವಾಗೂ ಕೂಡ ದೀಪ ನಂದಿ ಹೋಗುವಂತಹ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ಆದಷ್ಟು ದೇವರ ಮನೆ ಬಾಗಿಲನ್ನ ಮುಚ್ಚಿ ಇಡಬೇಕು. ಬೆಳಗ್ಗೆ ಸಾಯಂಕಾಲ ಆ ದೀಪದ ಬತ್ತಿಯನ್ನ ಸರಿ ಮಾಡುವಂತದ್ದು. ದೀಪದ ಬತ್ತಿಯನ್ನ ತುಂಬಾನೇ ಜಾಗ್ರತೆಯಿಂದ ಸರಿ ಮಾಡಬೇಕಾಗುತ್ತೆ. ಇದಿಷ್ಟು ನಿಯಮಗಳನ್ನ ಪಾಲನೆ ಮಾಡಿದ್ರೆ ಸಾಕು, ಅಖಂಡ ದೀಪವನ್ನ ಮನೆಯಲ್ಲಿ ಆರಾಮಾಗಿ ಹಚ್ಚಬಹುದು. ಇನ್ನು ಅಖಂಡ ದೀಪವನ್ನ ಹಚ್ಚೋದಕ್ಕೆ ನಾವು ಮೊದಲೇ ಬಿಡಿಸಿಟ್ಟಿರುವಂತಹ ರಂಗೋಲಿಯ ಮೇಲೆ ಒಂದು ತಟ್ಟೆಯನ್ನ ಇಟ್ಕೊಳ್ಬೇಕಾಗತ್ತೆ. ಹಾಗೆ ತಟ್ಟೆಯ ಒಳಗಡೆ ಅಕ್ಕಿಯನ್ನ ಹಾಕೋಬೇಕು. ಅಕ್ಕಿಯ ಬದಲಾಗಿ ನೀವು ಯಾವುದೇ ಧಾನ್ಯಗಳು
ಅಥವಾ ನವಧಾನ್ಯಗಳನ್ನ ಕೂಡ ನೀವು ಹಾಕೋಬಹುದು. ಧಾನ್ಯಗಳು ಅಂದ್ರೆ ಗೋಧಿ, ಭತ್ತ ಈ ರೀತಿಯಾಗಿ ಅಥವಾ ನವಧಾನ್ಯಗಳನ್ನ ಕೂಡ ನೀವು ಹಾಕೋಬಹುದು. ಅದರ ಮೇಲೆ ದೀಪವನ್ನ ಹಚ್ಚಬೇಕು. ಅದಕ್ಕೂ ಮುಂಚೆ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ನೀವು ಬರೆದುಕೊಳ್ಳಬೇಕು. ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನ ಹಾಕಿ 1 ರೂಪಾಯಿ ಅಥವಾ 2 ರೂಪಾಯಿ 5 ರೂಪಾಯಿ ನಾಣ್ಯ ಇದ್ರೂ ಕೂಡ ಇಡಬಹುದು. ಇನ್ನು ಅದರ ಮೇಲೆ ನಾವು ಅರಿಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿರುವಂತಹ ದೀಪವನ್ನ ಇಟ್ಟು ದೀಪಕ್ಕೆ ಎಣ್ಣೆಯನ್ನ ಹಾಕಬೇಕು. ದೀಪದ ತುಂಬಾ ಕೂಡ ಎಣ್ಣೆಯನ್ನ ಹಾಕಬೇಕು. ಈ ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು ಅಂತಂದ್ರೆ ಎಳ್ಳೆಣ್ಣೆ ಹಾಕಬಹುದು, ಕೊಬ್ಬರಿ ಎಣ್ಣೆ ಹಾಕಬಹುದು, ಅಥವಾ ತುಪ್ಪವನ್ನ ಕಾಯಿಸಿ ಅಂದ್ರೆ ಗಟ್ಟಿಯಾದಂತಹ ತುಪ್ಪವನ್ನ ಬಳಸೋದ್ರಿಂದ ದೀಪ ಸರಿಯಾಗಿ ಉರಿಯೋದಿಲ್ಲ. ಹಾಗಾಗಿ ತುಪ್ಪವನ್ನ ಕರಗಿಸಿ ಹಾಕೋಬೇಕಾಗುತ್ತೆ. ನೀವು ಎಷ್ಟೇ ತುಪ್ಪವನ್ನ ಕರಗಿಸಿ ಹಾಕಿದ್ರು ಕೂಡ ಮಣ್ಣಿನ ದೀಪದಲ್ಲಿ ಸ್ವಲ್ಪ ಶೀತ ಗುಣ ಇರೋದ್ರಿಂದ ನೀವು ಎಷ್ಟೇ ತುಪ್ಪವನ್ನ ಕರಗಿಸಿ ಹಾಕಿದ್ರು ತುಪ್ಪ ಗಟ್ಟಿ ಆಗ್ತಾನೆ ಇರುತ್ತೆ. ಆದ್ರಿಂದ ನೀವು ಆದಷ್ಟು ಮಣ್ಣಿನ ದೀಪ ಅಥವಾ ಅಖಂಡ ದೀಪವನ್ನ ಹಚ್ಚುವಾಗ ಎಣ್ಣೆಯನ್ನ ಬಳಸುವುದು ಉತ್ತಮ. ಅದರಲ್ಲಿಯೂ ಶುದ್ಧ ಎಳ್ಳೆಣ್ಣೆ, ಶುದ್ಧ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನ ಹಚ್ಚಿದ್ರೆ ಇನ್ನಷ್ಟು ಶ್ರೇಷ್ಠ. ಇನ್ನು ದೀಪವನ್ನ ಹಚ್ಚೋದಕ್ಕೆ ಬತ್ತಿ ಕೂಡ ಬಹಳನೇ ಮುಖ್ಯ. 10 ದಿನಗಳ ಕಾಲ ಕೂಡ ಈ ದೀಪ ನಿರಂತರವಾಗಿ ಉರಿತಾ ಇರಬೇಕು. ಹಾಗಾಗಿ ನೀವು ಸಾಧ್ಯವಾದಷ್ಟು ದೊಡ್ಡ ಬತ್ತಿಯನ್ನೇ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಉದ್ದವಾಗಿರುವಂತಹ ಬತ್ತಿಯನ್ನ ತೆಗೆದುಕೊಳ್ಳಿ. ಎಷ್ಟು ಎಳೆಯ ಬತ್ತಿಯನ್ನ ತೆಗೆದುಕೊಳ್ಬೇಕು ಅಂತ ನೋಡಿದ್ರೆ 2 ಎಳೆ ಬತ್ತಿಯನ್ನ ಹಾಕ್ಬೋದು, 3 ಎಳೆ ಬತ್ತಿಯನ್ನ ಹಾಕ್ಬೋದು, 5 ಎಳೆ, 9 ಎಳೆ ಈ ರೀತಿಯಾಗಿ ಬತ್ತಿಯನ್ನ ರೆಡಿ ಮಾಡಿಕೊಂಡು ದೀಪದ ಒಳಗೆ ಹಾಕಿ ದೀಪವನ್ನ ಹಚ್ಚಬೇಕಾಗತ್ತೆ. ಹಾಗೆ ಬತ್ತಿ ತುಂಬಾ ಜೋರಾಗಿ ಉರಿಯದ ಹಾಗೆ ಹಾಗೂ ತುಂಬಾ ಸಣ್ಣದಾಗಿ ಕೂಡ ಉರಿಯದ ಹಾಗೆ ಮಧ್ಯಮದಲ್ಲಿ ದೀಪ ಉರಿಯೋ ತರ ನೀವು ನೋಡ್ಕೋಬೇಕಾಗತ್ತೆ. ಅನಂತರ ದೀಪವನ್ನು ಅಗರಬತ್ತಿ ಅಥವಾ ಏಕಾರತಿ ಸಹಾಯದಿಂದ ನೀವು ಹಚ್ಕೋಬೇಕಾಗತ್ತೆ. ಬೆಂಕಿ ಕಡ್ಡಿಯಿಂದ ನೇರವಾಗಿ ದೀಪವನ್ನ ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ರೀತಿಯಾಗಿ ಮಾಡ್ಕೋಬಹುದು. ಏಕಾರತಿಯನ್ನ ಮಾಡ್ಕೊಂಡು ಅದರಿಂದ ನೀವು ಈ ದೀಪವನ್ನ ಬೆಳಗಬಹುದು. ದೀಪವನ್ನ ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಂ, ಶತ್ರುಬುದ್ಧಿ ವಿನಾಶಾಯ, ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನ ಹಚ್ಚಬೇಕು. ಈ ಅಖಂಡ ದೀಪವನ್ನ ಹಚ್ಚಿದ ನಂತರ ಸಾಕ್ಷಾತ್ ದುರ್ಗಾ ಮಾತೆಯೇ ಅಲ್ಲಿ ನೆಲೆಸಿರುತ್ತಾಳೆ ಅನ್ನುವ ನಂಬಿಕೆ ಕೂಡ ಇದೆ. ಹಾಗಾಗಿ ಈ ದೀಪಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನ ಕೂಡ ನೀವು ಸಮರ್ಪಿಸಬೇಕು. ಅನಂತರ ಹೂಗಳಿಂದ ದೀಪದ ಸುತ್ತ ಅಲಂಕಾರವನ್ನ ಮಾಡಿಕೊಳ್ಳಬೇಕಾಗುತ್ತೆ. ಹೂಗಳ ಅಲಂಕಾರವನ್ನ ಮಾಡಿಕೊಳ್ಳುವಾಗ ಕೂಡ ತುಂಬಾ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ನಾವು ದೀಪವನ್ನ ಹಚ್ಚಿರ್ತೀವಿ. ಆ ರೀತಿಯಾಗಿ ಉರಿಯುತ್ತಿರುವ ದೀಪಕ್ಕೆ ಹೂಗಳು ತಾಗಿ ಆಗ್ಲಿ ಅಥವಾ ಇನ್ಯಾವುದೇ ಅಡೆತಡೆ ಬಂದು ಕೂಡ ದೀಪ ಆರಿ ಹೋಗಬಾರದು. ಅದಕ್ಕೆ ಯಾವುದೇ ರೀತಿಯಾದ ನೀವು ದೀಪವನ್ನ ಅಲಂಕಾರ ಮಾಡೋದಕ್ಕೂ ಮುಂಚೆನೆ ತುಂಬಾನೇ ಜಾಗೃತಿ ವಹಿಸೋದು ಉತ್ತಮ. ಇನ್ನು ದೀಪವನ್ನ ಹಚ್ಚಿಟ್ಟಿರುವಂತಹ ಜಾಗದಲ್ಲಿ ನೀವು ದೇವರ ಫೋಟೋಗಳಿಗೆ ಹೂಗಳ ಅಲಂಕಾರವನ್ನ ಮಾಡುವಾಗ್ಲೂ ಕೂಡ ಕೈತಪ್ಪಿ ದೀಪದ ಮೇಲೆ ಬಿದ್ದು ದೀಪ ಆರಿ ಹೋಗದಂತೆ ಎಚ್ಚರವನ್ನ ವಹಿಸಬೇಕಾಗತ್ತೆ. ಇನ್ನು ದೀಪದ ಅಲಂಕಾರ ಎಲ್ಲ ಆದ ಮೇಲೆ ದೀಪ ಹಚ್ಚಿದ ನಂತರ ದೀಪಕ್ಕೂ ಕೂಡ ನಾವು ದೀಪವು ದುರ್ಗಾಮಾತೆಯ ಸ್ವರೂಪ ಆಗಿರೋದ್ರಿಂದ ದೀಪಕ್ಕೆ ಧೂಪವನ್ನ ನಾವು ತೋರಿಸಬೇಕಾಗತ್ತೆ. ದೀಪವನ್ನ ಹಚ್ಚಿದ ನಂತರ ಸಂಕಲ್ಪವನ್ನ ಮಾಡಿಕೊಳ್ಬೇಕಾಗತ್ತೆ. ಈ ರೀತಿ 9 ಅಥವಾ 10 ದಿನಗಳ ಕಾಲ ದುರ್ಗಾ ಪೂಜೆಯನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ. ಈ ಅಖಂಡ ದೀಪ, ಈ ಅಖಂಡ ಜ್ಯೋತಿ, ಈ 9 ದಿನದ ಅನುಷ್ಠಾನ ಏನಿದೆ ಅದು ಯಾವುದೇ ತೊಂದರೆ ಅಡೆತಡೆಗಳು ಇಲ್ಲದೆ ಸರಾಗವಾಗಿ ಆಗಲಿ. ನಮ್ಮ ಇಚ್ಛೆಗಳು ಏನಿದ್ರು ಅದನ್ನ ದೇವರ ಹತ್ರ ಬೇಡ್ಕೊಂಡು ಅದನ್ನೆಲ್ಲವನ್ನೂ ಕೂಡ ನೆರವೇರಿಸು ಅಂತ ದುರ್ಗಾ ಮಾತೆ ಹತ್ರ ನಾವು ಬೇಡ್ಕೊಂಡು ಆನಂತರದಲ್ಲಿ ಕಳಶ ಸ್ಥಾಪನೆಯನ್ನ ನಾವು ಪ್ರಾರಂಭಿಸಬೇಕಾಗತ್ತೆ. ದುರ್ಗಾ ಪೂಜೆಯನ್ನ ಆರಂಭ ಮಾಡಬಹುದು. ಇನ್ನು ನೀವು ಎಷ್ಟೇ ಜಾಗ್ರತೆ ವಹಿಸಿದ್ರೂ ಕೂಡ ಈ ಅಖಂಡ ದೀಪದ ಬತ್ತಿಯನ್ನ ಸರಿ ಮಾಡುವಾಗ ಏನಾದ್ರೂ ಅಕಸ್ಮಾತ್ ಆಗಿ ದೀಪ ಆರಿ ಹೋದ್ರೆ ದೀಪದ ಬತ್ತಿಯನ್ನ ಸರಿ ಮಾಡೋದಕ್ಕೂ ಮುಂಚೆ ನೀವು ಏಕಾರತಿಯನ್ನ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಕೈಯಲ್ಲಿ ದೀಪವನ್ನ ಸರಿ ಮಾಡ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ಆಗಿ ಏನಾದ್ರೂ ದೀಪ ಆರಿ ಹೋದ್ರೆ ಕೂಡಲೇ ನೀವು ದೀಪವನ್ನ ತಣ್ಣಗೆ ಆಗೋದಕ್ಕೆ ಬಿಡಬಾರ್ದು. ಇಮಿಡಿಯೇಟ್ ಆಗಿ ಆ ಏಕಾರತಿಯಿಂದ ಮತ್ತೆ ನೀವು ಬತ್ತಿಗೆ ದೀಪವನ್ನ ಹಚ್ಚಿಕೊಳ್ಳಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಯಾವ ದೋಷಗಳು ಕೂಡ ಬರೋದಿಲ್ಲ. ಇನ್ನು ಕೆಲವರಿಗೆ ಮುಟ್ಟಿನ ಸಮಸ್ಯೆ ಇರುತ್ತೆ, ಅಥವಾ ಒಬ್ಬೊಬ್ರು ಆಯುಧ ಪೂಜೆ ದಿವಸ ಅವರ ಮನೆಯಲ್ಲಿ ಪಿತೃಪಕ್ಷದ ಆಚರಣೆಯನ್ನ ಮಾಡ್ತಾರೆ. ಹಾಗೆ ಇನ್ನು ಕೆಲವರ ಮನೆಯಲ್ಲಿ ಮಾಂಸಾಹಾರವನ್ನ ಕೂಡ ಮಾಡ್ತಾರೆ. ಅಂತವರು ಏನ್ ಮಾಡುವುದು ಅಂತ ನೋಡೋದಾದ್ರೆ ಮೊದಲ 5 ದಿವಸ ದೀಪಗಳನ್ನ ನೀವು ಅಥವಾ ಪೂಜೆಯನ್ನ ಮಾಡಬಹುದು, ಅಥವಾ ಕೊನೆಯ 5 ದಿವಸ ಅಥವಾ ಕೊನೆಯ 3 ದಿವಸ ಕೂಡ ನೀವು ಅಖಂಡ ದೀಪವನ್ನ ಹಚ್ಚಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ ಅಖಂಡ ದೀಪವನ್ನು ಕನಿಷ್ಠ ಪಕ್ಷ 24 ಗಂಟೆ ಆದ್ರೂ, ಒಟ್ಟಾರೆಯಾಗಿ ನವರಾತ್ರಿ 10 ದಿನದಲ್ಲಿ ಯಾವುದಾದ್ರೂ ಒಂದು ದಿನವಾದ್ರೂ ನೀವು ಅಖಂಡ ದೀಪವನ್ನ 24 ಗಂಟೆಗಳವರೆಗೆ ನೀವು ಹಚ್ಕೊಳ್ಬಹುದು. ಈ ನವರಾತ್ರಿಯಲ್ಲಿ ಈ ಅಖಂಡ ದೀಪವನ್ನ ಹಚ್ಚೋದ್ರ ಮೂಲಕ ವಿಶೇಷ ಫಲಗಳನ್ನ ನಾವು ಪಡೆದುಕೊಳ್ಳಬಹುದು. ಇನ್ನು ಈ ಅಖಂಡ ದೀಪವನ್ನ ನವರಾತ್ರಿ ಅಥವಾ ವಿಜಯದಶಮಿ ಎಲ್ಲ ಮುಗಿದ ನಂತರ ದೀಪವನ್ನ ಯಾವುದಾದ್ರೂ ನದಿಯಲ್ಲಿ ಅಥವಾ ನೀರಿನಲ್ಲಿ ಬಿಟ್ಟರೆ ತುಂಬಾನೇ ಒಳ್ಳೆಯದು. ಇನ್ನು ದೀಪದ ಕೆಳಗೆ ಇಟ್ಟಿರುವಂತಹ ಧಾನ್ಯಗಳಾಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು ಅದನ್ನ ಕೂಡ ಸ್ವಲ್ಪ ದಕ್ಷಿಣೆಯನ್ನ ಸೇರಿಸಿ ಯಾರಿಗಾದರೂ ದಾನವನ್ನ ಮಾಡಬಹುದು. ಅಕ್ಕಿಗೆ ಎಣ್ಣೆ ಎಲ್ಲ ಸೋರಿ ಹೋಗಿ ಹಾಳಾಗಿದ್ರೆ ಅದನ್ನ ಕೂಡ ನೀವು ದೀಪದ ಜೊತೆಯಲ್ಲಿ ನೀರಿನಲ್ಲಿ ಬಿಡಬಹುದು. ಇನ್ನು ಇದಿಷ್ಟು ಅಖಂಡ ದೀಪದ ಕುರಿತಾದ ಮಾಹಿತಿಯಾಗಿದೆ. ಇನ್ನು 10 ದಿನಗಳ ಕಾಲ ನೀವು ಸರಳವಾಗಿ ದುರ್ಗಾ ಪೂಜೆಯನ್ನ ಹೇಗೆ ಮಾಡ್ಕೊಳ್ಬಹುದು ಅಂತ ಈಗ ನೋಡ್ತಾ ಹೋಗೋಣ. ಕಳಶ ಸ್ಥಾಪನೆ ಅಥವಾ ಘಟಸ್ಥಾಪನೆ ಮಾಡಿಕೊಂಡು ನಾವು ಯಾವ ರೀತಿ 10 ದಿನ ಪೂಜೆಯನ್ನ ಸರಳವಾಗಿ ಮಾಡ್ಕೋಬಹುದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ದುರ್ಗಾ ಪೂಜೆಯನ್ನ ಮಾಡೋದಕ್ಕೆ ಅಮಾವಾಸ್ಯೆಗೂ ಹಿಂದಿನ ದಿವಸವೇ ನೀವು ನೀಟಾಗಿ ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಪೀಠವನ್ನ ತಯಾರಿ ಮಾಡ್ಕೊಂಡು ಅದರ ಮೇಲೆ ಕೆಂಪು ವಸ್ತ್ರವನ್ನ ಹಾಕಬೇಕು.
ಕೆಂಪು ವಸ್ತ್ರವನ್ನ ಹಾಸಿ ಘಟ ಸ್ಥಾಪನೆ ಅಂದ್ರೆ ಕಲಶ ಸ್ಥಾಪನೆಯನ್ನ ನವರಾತ್ರಿಯ ಮೊದಲನೇ ದಿನವೇ ಮಾಡಬೇಕಾಗುತ್ತದೆ. ಕಲಶ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಅಖಂಡ ದೀಪವನ್ನ ಹಚ್ಚಬೇಕು. ಪ್ರತಿಯೊಬ್ಬರು ಪೂಜೆ ಮಾಡುವವರು ಅಖಂಡ ದೀಪವನ್ನ ಹಚ್ಚಲೇಬೇಕು ಅಂತಾನೂ ಏನೂ ಇಲ್ಲ. ಅಖಂಡ ದೀಪ ಹಚ್ಚದೇನು ಕೂಡ ಕಲಶವನ್ನ ಇಡದೆ ಕೂಡ ನೀವು ಪೂಜೆಯನ್ನ ಮಾಡ್ಕೋಬಹುದು. ಅದನ್ನ ನಾವು ಈ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇನ್ನು ಅಖಂಡ ದೀಪ ಹಚ್ಚೋದಕ್ಕೂ ಹಾಗೂ ಕಳಶ ಸ್ಥಾಪನೆಗೂ ಒಂದು ಪ್ರತ್ಯೇಕ ಮುಹೂರ್ತಗಳು ಕೂಡ ಇರುತ್ತದೆ. ಇನ್ನು ಕಳಶ ಸ್ಥಾಪನೆ ಮತ್ತು ದೀಪವನ್ನ ಅಖಂಡ ದೀಪವನ್ನ ಹಚ್ಚೋದಕ್ಕೆ ಶುಭ ಮುಹೂರ್ತವನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಒಂದು ದುರ್ಗಾದೇವಿಯ ಫೋಟೋವನ್ನ ತೆಗೆದುಕೊಳ್ಬೇಕಾಗುತ್ತೆ. ನೀಟಾಗಿ ಫೋಟೋವನ್ನೆಲ್ಲ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಚಿ ಅಲಂಕಾರ ಮಾಡಿಕೊಳ್ಬೇಕಾಗುತ್ತೆ. ಈ ದೇವರ ಫೋಟೋ ನೀವು ಎಲ್ಲಿ ಇಟ್ಟಿರ್ತೀರಾ ಅದರ ಎಡಭಾಗದಲ್ಲಿ ಅಖಂಡ ದೀಪ ಬರಬೇಕು, ಹಾಗೆ ಬಲಭಾಗದಲ್ಲಿ ಕಳಶ ಇರಬೇಕು. ಇನ್ನು ನವರಾತ್ರಿ 9 ದಿನ ಕೂಡ 9 ವಿಧದ ದೇವಿಯ ಸ್ವರೂಪವನ್ನ ನಾವು ಪೂಜೆ ಮಾಡ್ತೀವಿ. ಪ್ರತಿದಿನವೂ ಕೂಡ ನಾನು ಮೊದಲೇ ಹೇಳಿದಾಗೆ ಬೇರೆ ಬೇರೆ ಹೂಗಳನ್ನ ಬೇರೆ ಬೇರೆ ನೈವೇದ್ಯಗಳನ್ನ ಮಾಡಿ ಹಾಗೂ ಆ ದಿನಕ್ಕೆ ಸರಿಯಾಗುವಂತಹ ಬೇರೆ ಬೇರೆ ಬಣ್ಣದ ಬಟ್ಟೆಯನ್ನ ನಾವು ತೊಡೋದ್ರ ಮೂಲಕ ಅಥವಾ ದೇವಿಗೆ ಅಲಂಕಾರವನ್ನ ಮಾಡೋದ್ರ ಮೂಲಕ ಪೂಜೆಯನ್ನ ನಾವು ಮಾಡ್ಕೋಬೇಕಾಗುತ್ತೆ. ಇನ್ನು ಯಾವ ದಿನಕ್ಕೆ ಯಾವ ದಿನದ ಬಟ್ಟೆ ಮತ್ತು ಆ ದಿನದಂದು ಯಾವ ದೇವಿಯನ್ನ ಪೂಜೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಾವು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ. ಇನ್ನು ಫೋಟೋವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದ ನಂತರ ದೀಪವನ್ನ ಹಚ್ಕೋಬೇಕು. ನಂತರ ಕಳಶ ಸ್ಥಾಪನೆಯನ್ನ ಮಾಡ್ಕೋಬೇಕು. ಮೊದಲೇ ಹೇಳಿದಾಗೆ ದುರ್ಗಾಮಾತೆಯ ಫೋಟೋ ಇಲ್ಲ ಅಂದ್ರೆ ಲಕ್ಷ್ಮಿ ಅಥವಾ ಸರಸ್ವತಿಯ ಫೋಟೋಗಳನ್ನ ಕೂಡ ನೀವು ಇಟ್ಕೋಬಹುದು. ದುರ್ಗಾಮಾತೆಯ ಫೋಟೋ ಇರಲೇಬೇಕು ಅನ್ನೋ ಅಗತ್ಯ ಕೂಡ ಇಲ್ಲ. ಈಗ ಕಳಶ ಸ್ಥಾಪನೆ ಅಥವಾ ಘಟ ಸ್ಥಾಪನೆಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕೋಬೇಕು. 3 ಹಿಡಿ ಅಕ್ಕಿಯನ್ನ ಹಾಕೊಂಡು ಅಥವಾ 5 ಹಿಡಿ ಅಕ್ಕಿಯನ್ನ ಕೂಡ ಹಾಕೋಬಹುದು, ಅಥವಾ ಕೆಲವೊಬ್ರು ಒಂದು ಸೇರು ಅಕ್ಕಿಯನ್ನ ಕೂಡ ಹಾಕೊಳ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಇದೆಯೋ ಆ ರೀತಿಯಾಗಿ ಮಾಡಿ. ಇಲ್ಲ ಅಂದ್ರೆ 3 ಹಿಡಿ ಅಕ್ಕಿಯನ್ನ ಹಾಕಿಕೊಂಡು ಅಕ್ಕಿಯನ್ನ ಸಮತಟ್ಟಾಗಿ ಮಾಡಿಕೊಂಡು ಅದರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಆನಂತರ ಕಳಶದ ಚೊಂಬನ್ನ ಇಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಕಳಶಕ್ಕೆ ಅರಿಶಿನ ಕುಂಕುಮವನ್ನ ಇಟ್ಕೊಂಡು ಅಲಂಕಾರವನ್ನ ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ಕಳಶಕ್ಕೆ ಮುಖ್ಯವಾಗಿ ಅರಿಶಿನದ ಕೊಂಬನ್ನ ಕಟ್ಟಲೇಬೇಕು. ನಿಮ್ಮ ಮನೆಯಲ್ಲಿ ತಾಳಿ ಇದೆ ಅನ್ನೋರು ಮಾಂಗಲ್ಯವನ್ನ ಹಾಕಬಹುದು ಅಥವಾ ಅರಿಶಿನದ ಕೊಂಬನ್ನ ಕಟ್ಟಲೇಬೇಕಾಗುತ್ತೆ. ಕಳಶದ ಒಳಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಮತ್ತು ಒಂದು ನಾಣ್ಯವನ್ನ ಕೂಡ ಹಾಕಬೇಕು. ಚಿನ್ನದ ನಾಣ್ಯ, ಬೆಳ್ಳಿಯ ನಾಣ್ಯ ಅಥವಾ ತಾಮ್ರದ ನಾಣ್ಯ ಅಥವಾ ನಾರ್ಮಲ್ ಆಗಿರುವಂತಹ ರೂಪಾಯಿ ನಾಣ್ಯವನ್ನ ಕೂಡ ನೀವು ಕಳಶದ ಒಳಗೆ ಹಾಕೊಳ್ಬಹುದು. ನಂತರದಲ್ಲಿ ಒಂದು ಹೂವನ್ನ ಹಾಕಬೇಕು, ಒಂದು ನಿಂಬೆ ಹಣ್ಣನ್ನ ಕೂಡ ಹಾಕಬೇಕು. ಇಲ್ಲಿ ನಾವು ದುರ್ಗಾ ಕಲಶವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇರೋದ್ರಿಂದ ನಿಂಬೆ ಹಣ್ಣನ್ನ ಹಾಕೋದು ತುಂಬಾನೇ ಮುಖ್ಯ. ನಿಂಬೆ ಹಣ್ಣನ್ನ ಹಾಕಿ ಒಂದು ಹೂವನ್ನ ಹಾಕಿ ಕಳಶದ ಒಳಗೆ ಹಾಕಿರುವಂತಹ ಹೂವನ್ನ ತೆಗೆದು ನಾವು ಫೋಟೋ ಅಥವಾ ನೈವೇದ್ಯವನ್ನ ಇಟ್ಟಿದ್ರೆ ಅದಕ್ಕೆಲ್ಲ ಪ್ರೋಕ್ಷಣೆಯನ್ನ ಮಾಡಿ 2 ಕೈಯನ್ನ ಕಳಶದ ಮೇಲೆ ಮುಚ್ಚಿ ಹಿಡಿದು ನೀವು ದುರ್ಗಾ ಮಾತೆಯನ್ನ ಆವಾಹನೆ ಮಾಡಬೇಕು. ಮೊದಲಿಗೆ ಗಂಗೆ ಪೂಜೆಯನ್ನ ಮಾಡಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿ ಸನ್ನಿಧಿಂ ಕುರು ಅಂತ ಗಂಗಾ ಮಾತೆಯನ್ನ ಪ್ರಾರ್ಥನೆ ಮಾಡಿಕೊಂಡು ದುರ್ಗಾ ಮಾತೆಯನ್ನ ಆವಾಹನೆ ಮಾಡಿ ಅನಂತರ 5 ಮಾವಿನ ಎಲೆ ಆಗಲಿ ಇಟ್ಟುಕೊಳ್ಬೇಕು. ಆದಷ್ಟು ಮಾವಿನ ಎಲೆ ಇಟ್ಟರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ 10 ದಿನಗಳ ಕಾಲ ಎಲೆಗಳು ಕೊಳೆಯೋದಿಲ್ಲ, ಹಾಗೆ ಇರುತ್ತೆ, ಒಣಗೋದು ಇಲ್ಲ. ಇನ್ನು ದುರ್ಗಾ ಕಳಶ ಆಗಿರೋದ್ರಿಂದ ಬೇವಿನ ಸೊಪ್ಪನ್ನ ಕೂಡ ಇಟ್ಟರೆ ತುಂಬಾನೇ ಒಳ್ಳೆಯದು. ಆನಂತರದಲ್ಲಿ ಕಳಶಕ್ಕೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿರುವಂತಹ ಕಾಯಿಯನ್ನ ಇಡಬೇಕು. ತೆಂಗಿನಕಾಯಿಗೆ ನೀವು ಅರಿಶಿನ ಕುಂಕುಮ ಇಟ್ಟು ಹಾಗೆ ಅಲಂಕಾರ ಮಾಡಿ ಕೂಡ ಇಡಬಹುದು. ಅಥವಾ ನಮ್ಮನೇಲಿ ಮುಖವಾಡ ಇದೆ ಅಂತ ಅಂದ್ರೆ ದುರ್ಗಾಮಾತೆ ಅಥವಾ ಗೌರಿ ಮುಖವಾಡವನ್ನ ಕೂಡ ಹಾಕಿದ್ರು ಪರವಾಗಿಲ್ಲ. ಅಥವಾ ಮುಖವಾಡ ಇಲ್ಲ ಅನ್ನೋರು ಬರೀ ಕಾಯಿಯನ್ನೇ ಇಟ್ಟು ಕೂಡ ನೀವು ಕಳಶವನ್ನ ಸ್ಥಾಪನೆ ಮಾಡ್ಕೋಬಹುದು. ನಂತರ ಕಳಶಕ್ಕೆ ಮಾಂಗಲ್ಯ ಗೆಜ್ಜೆ ವಸ್ತ್ರವನ್ನ ಹಾಕಿದ ನಂತರ ಹೂವನ್ನ ಹಾಕಿ ಅಲಂಕಾರ ಮಾಡ್ಕೋಬೇಕು. ಮುಖವಾಡವನ್ನ ಇಡೋದಾದ್ರೂ ಕೂಡ ಕೆನ್ನೆಗೆಲ್ಲ ಅರಿಶಿನವನ್ನ ಸವರಿ ಕುಂಕುಮವನ್ನ ಕೂಡ ಹಚ್ಚಿ ದೇವಿಗೆ ಅಲಂಕಾರ ಮಾಡಬೇಕಾಗುತ್ತೆ. ಮೊದಲು ನೀವು ಗಣಪತಿಯ ಪೂಜೆಯನ್ನ ಮಾಡಿಕೊಂಡು ಆನಂತರದಲ್ಲಿ ನೀವು ಪೂಜೆಯನ್ನ ಶುರು ಮಾಡಬೇಕಾಗುತ್ತೆ. ಹಾಗಾಗಿ ಅಭಿಷೇಕ ಮಾಡಿರುವಂತಹ ಗಣಪತಿಯ ವಿಗ್ರಹವನ್ನ ಇಟ್ಕೊಂಡು ಗಣಪತಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಅರ್ಪಿಸಿ ಧೂಪವನ್ನ ತೋರಿಸಿ ಹೂಗಳನ್ನ ಇಟ್ಟು ಈ ರೀತಿಯಾಗಿ ನಾನು ನವರಾತ್ರಿಯ ಪೂಜೆಯನ್ನ ಆರಂಭ ಮಾಡ್ತಾ ಇದ್ದೀವಿ. ಈ ಒಂದು ಪೂಜೆಯಲ್ಲಿ 10 ದಿನಗಳ ಕಾಲ ಕೂಡ ಯಾವುದೇ ವಿಘ್ನಗಳು ಬಾರದೆ ಇರಲಿ ಅಂತ ಗಣಪತಿಯನ್ನ ಬೇಡ್ಕೊಂಡು ಗಣಪತಿಯ ಮಂತ್ರಗಳನ್ನ ಕೂಡ ಹೇಳಿಕೊಳ್ಳಬೇಕು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪ ಶಾಂತೆ ಅಥವಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಕೂಡ ನೀವು ಹೇಳ್ಕೊಂಡು ಗಣಪತಿಯ ಪಂಚೋಪಚಾರ ಪೂಜೆಯನ್ನ ನೆರವೇರಿಸಿ ಧೂಪವನ್ನ ತೋರಿಸಿ ಆನಂತರ ನೀವು ದುರ್ಗಾಮಾತೆಯ ಪೂಜೆಗೆ ಹೋಗಬೇಕಾಗುತ್ತೆ. ಗಣಪತಿಗೂ ಕೂಡ ಇಷ್ಟವಾದ ನೈವೇದ್ಯವನ್ನ ಅರ್ಪಿಸಬಹುದು. ಅಥವಾ ಗಣೇಶನಿಗೆ ಪ್ರಿಯವಾದ ಗರಿಗೆಯನ್ನ ಸಿಕ್ಕಿದ್ರೆ ನೀವು ಗರಿಗೆಯನ್ನ ತಂದು ಕೂಡ ಇಟ್ಟು ಗಣೇಶನಿಗೆ ಪೂಜೆಯನ್ನ ಮಾಡ್ಕೋಬೇಕು. ಪೂಜೆ ಮಾಡೋದಕ್ಕೂ ಮುಂಚೆ ಕೂಡ ನೀವು ಗಣೇಶನಿಗೆ ಪಂಚಾಮೃತದ ಅಭಿಷೇಕವನ್ನ ಮಾಡಿಕೊಂಡು ಗಣೇಶನ ವಿಗ್ರಹಕ್ಕೆ ನಂತರದಲ್ಲಿ ನೀವು ಪೂಜೆಯನ್ನ ಮಾಡ್ಕೋಬೇಕಾಗತ್ತೆ. ಗಣೇಶನ ವಿಗ್ರಹ ಇಲ್ಲ ಅನ್ನೋರು ಕೂಡ ಅರಿಶಿನದಿಂದ ಅಥವಾ ಸಗಣಿಯಿಂದ ನೀವು ಗಣೇಶನ ಒಂದು ಮೂರ್ತಿಯನ್ನ ನೀವು ಮಾಡಿಕೊಂಡು ಪೂಜೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ದುರ್ಗಾದೇವಿಯ ಅಲಂಕಾರದಲ್ಲಿ ಸಾಧ್ಯವಾದಷ್ಟು ತಾವರೆ ಹೂವು ಮತ್ತು ಕಮಲದ ಹೂವು ಅಥವಾ ಬಿಳಿ ಹೂಗಳು, ಮಲ್ಲಿಗೆ ಇಂತಹ ಹೂಗಳನ್ನು ಸಾಧ್ಯವಾದಷ್ಟು ನೀವು ಬಳಸಬೇಕು. ಯಾಕೆಂದರೆ ಈ ಹೂಗಳು ದೇವಿಗೆ ಅತ್ಯಂತ ಪ್ರಿಯವಾಗಿರುತ್ತದೆ. ಇನ್ನು ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ರೆ ಆ ಲಕ್ಷ್ಮೀ ವಿಗ್ರಹಕ್ಕೂ ಕೂಡ ನೀವು ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿಕೊಂಡು ನಂತರ ಆ ಲಕ್ಷ್ಮೀ ವಿಗ್ರಹಕ್ಕೂ ಕೂಡ ನೀವು ಪೂಜೆಯನ್ನ ಮಾಡಿಕೊಂಡು ಅಲಂಕಾರವನ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ವಿಗ್ರಹದ ಮುಂದೆ ಒಂದು ವಿಳ್ಯದೆಲೆಯನ್ನ ಇಟ್ಕೊಂಡು ಅದರ ಮೇಲೆ ಒಂದು ಕಾಯಿನ್ ಅಥವಾ ನಿಂಬೆ ಹಣ್ಣನ್ನ ಇಟ್ಕೊಂಡು ನೀವು ಕುಂಕುಮ ಅರ್ಚನೆಯನ್ನ ಮಾಡ್ಕೋಬೇಕು. ಮೊದಲಿಗೆ ಆ ವಿಗ್ರಹಕ್ಕೆ ನೀವು ಅರಿಶಿನ ಕುಂಕುಮ ಹಾಗೂ ಅಕ್ಷತೆಯನ್ನ ಅರ್ಪಿಸಿ
ಧೂಪವನ್ನ ತೋರಿಸಿ ದೇವಿಯನ್ನ ಆಹ್ವಾನ ಮಾಡ್ಕೋಬೇಕು. ಇನ್ನು ಹೆಚ್ಚಿನ ಮನೆಯಲ್ಲಿ ದುರ್ಗಾದೇವಿಯ ವಿಗ್ರಹವನ್ನ ಇಟ್ಕೊಳ್ಳೋದಿಲ್ಲ. ಯಾಕೆಂದ್ರೆ ರೌದ್ರ ರೂಪದಲ್ಲಿ ಇರುವಂತಹ ಯಾವುದೇ ಫೋಟೋ ಅಥವಾ ದೇವರ ವಿಗ್ರಹಗಳನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸೌಮ್ಯ ಸ್ವಭಾವದಲ್ಲಿ ಇರುವಂತಹ ವಿಗ್ರಹ ಅಥವಾ ಫೋಟೋಗಳನ್ನ ಮಾತ್ರ ನಾವು ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕು. ಆದ್ದರಿಂದ ದುರ್ಗಾ ವಿಗ್ರಹಗಳನ್ನ ಯಾರು ಹೆಚ್ಚಾಗಿ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಇನ್ನು ಲಕ್ಷ್ಮಿ ಪೂಜೆ ಆದ ನಂತರ ಲಕ್ಷ್ಮಿಯ 108 ನಾಮಗಳನ್ನ ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಹಾಗೆಯೇ ಮಡಿಲಕ್ಕಿಯನ್ನ ಕೂಡ ದೇವರಿಗೆ ತಪ್ಪದೇ ಅರ್ಪಿಸಬೇಕಾಗುತ್ತೆ. ಮಡಿಲಕ್ಕಿಯಲ್ಲಿ ಬ್ಲೌಸ್ ಪೀಸ್, 1 ಡಜನ್ ಬಳೆ, ಬೆಲ್ಲ, ಕೊಬ್ಬರಿ ಬಟ್ಟಲನ್ನ ಹಾಗೆ ಇಡಬಾರ್ದು. ಅದರಿಂದ ಅದರ ಒಳಗಡೆ ಕಡಲೆಗಳಾಗಿರಲಿ ಅಥವಾ ಡ್ರೈ ಫ್ರೂಟ್ಸ್ ಅನ್ನ ಆಗಲಿ ಹಾಕಿ ನೀವು ಇಡಬೇಕಾಗುತ್ತೆ. ಹಾಗೆ ವೀಳ್ಯದೆಲೆ, ಅಡಿಕೆ, ಗೌರಿ ಸಾಮಾನುಗಳು, ಹಣ್ಣುಗಳು, ಹೂಗಳು, ಬಿಚ್ಚೋಲೆ ಅಂತ ಹೇಳ್ತಾರೆ. ಅಂದ್ರೆ ಅರಿಶಿನ, ಕುಂಕುಮ, ಬಾಚಣಿಗೆ, ಕನ್ನಡಿ, ಈ ರೀತಿಯಾಗಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಇಡುವಂತಹ ಬಿಚ್ಚೋಲೆ ಸೆಟ್ ಅಥವಾ ಅಲಂಕಾರಿಕ ವಸ್ತುಗಳ ಸೆಟ್ ಅನ್ನ ಕೂಡ ನೀವು ಇದರ ಜೊತೆಯಾಗಿ ಇಡಬೇಕಾಗುತ್ತೆ. ಇನ್ನು ಇದಿಷ್ಟು ಮಡಿಲಕ್ಕಿಯಲ್ಲಿ ಇಡುವಂತಹ ವಸ್ತುಗಳಾಗಿದ್ರೆ ಇದನ್ನೆಲ್ಲ ಕೂಡ ಒಂದು ತಟ್ಟೆಯಲ್ಲಿ ಇಟ್ಟು ಇದನ್ನು ನೀವು ದೇವರ ಬಲಭಾಗದಲ್ಲಿ ಇಡಬೇಕಾಗುತ್ತೆ. ಹಾಗೆ ಒಂದು ಕಾಯನ್ನು ಕೂಡ ನೀವು ಸಂಕಲ್ಪವನ್ನ ಮಾಡಿಕೊಂಡು ಬಲಭಾಗದಲ್ಲಿ ಅಥವಾ ಕಳಶದ ಹತ್ತಿರ ಇಡಬೇಕು. ಇನ್ನು ಈ ನವರಾತ್ರಿಯ 9 ದಿನಗಳ ಕಾಲ ಕೂಡ 9 ದೇವಿಯರನ್ನ ನಾವು ಪೂಜೆ ಮಾಡಲಾಗುತ್ತೆ. ಹಾಗಾಗಿ ಆ 9 ದಿನಗಳಲ್ಲಿ ನಾವು ಬೇರೆ ಬೇರೆ ಬಣ್ಣಗಳನ್ನ ದೇವರಿಗೆ ಅಲಂಕಾರ ಮಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದ ಹೂಗಳು ಕೂಡ ಆ ದೇವರಿಗೆ ಇಷ್ಟ ಇರುತ್ತೆ. ಹಾಗೆ ನೈವೇದ್ಯಗಳು ಕೂಡ ಬೇರೆ ಬೇರೆ ದೇವರಿಗೆ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಹಾಗಾದ್ರೆ ಈಗ ಯಾವ ದಿನ ಯಾವ ದೇವಿಗೆ ಯಾವ ಹೂವನ್ನ ಅರ್ಪಿಸಬೇಕು ಹಾಗೂ ಯಾವ ನೈವೇದ್ಯವನ್ನ ಅರ್ಪಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನ ಪೂಜಿಸಲಾಗುತ್ತೆ. ಶೈಲಪುತ್ರಿ ದೇವಿಗೆ ದಾಸವಾಳದ ಹೂವು ಅಂದ್ರೆ ಬಹಳ ಪ್ರೀತಿ. ಹಾಗಾಗಿ ಶೈಲಪುತ್ರಿ ದೇವಿಗೆ ಅಂದ್ರೆ ಮೊದಲನೇ ದಿನ ದಾಸವಾಳದ ಹೂವನ್ನ ಇಟ್ಟು ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ. ಹಾಗೇನೆ ಶೈಲಪುತ್ರಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ತುಪ್ಪದಿಂದ ಮಾಡಿರುವಂತಹ ನೈವೇದ್ಯಗಳು, ಪೊಂಗಲ್ಲು, ಪಾಯಸ ಆಗಿರ್ಬೋದು ಅಥವಾ ತುಪ್ಪದಿಂದ ಮಾಡಿರುವಂತಹ ಯಾವುದೇ ಸಿಹಿ ಖಾದ್ಯಗಳಾಗಿರ್ಬೋದು, ಈ ರೀತಿಯಾಗಿ ಒಟ್ಟಾರೆಯಾಗಿ ತುಪ್ಪದಲ್ಲಿ ಮಾಡಿರುವಂತಹ ನೈವೇದ್ಯವನ್ನ ಶೈಲಪುತ್ರಿ ದೇವಿಗೆ ಅರ್ಪಿಸಬೇಕು. 2ನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತದೆ. ಈ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿ ಹೂ ಅಂದ್ರೆ ಬಹಳ ಪ್ರೀತಿ. ಹಾಗಾಗಿ 2ನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿ ಹೂಗಳನ್ನ ಇಟ್ಟು ಪೂಜೆ ಮಾಡುವುದು ತುಂಬಾನೇ ಶ್ರೇಷ್ಠ. ಹಾಗೇನೆ ಬ್ರಹ್ಮಚಾರಿಣಿ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಸಕ್ಕರೆ, ಅಂದರೆ ಸಕ್ಕರೆಯಿಂದ ಮಾಡಿರುವಂತಹ ಯಾವುದೇ ನೈವೇದ್ಯವನ್ನ ಅಥವಾ ಸಿಹಿ ಖಾದ್ಯಗಳನ್ನ ಇಟ್ಟು ಪೂಜೆಯನ್ನ ಮಾಡಬಹುದು. ಸಕ್ಕರೆಯಿಂದ ಮಾಡಿರುವಂತಹ ಪಾಯಸಗಳು ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಸ್ವೀಟ್ಸ್ ಆಗಿರ್ಬೋದು, ಒಟ್ಟಾರೆಯಾಗಿ ಸಕ್ಕರೆಯಿಂದ ತಯಾರಿಸಿದಂತಹ ಖಾದ್ಯವನ್ನ ಇಟ್ಟು ನಾವು ಪೂಜೆಯನ್ನ ಮಾಡಬೇಕು. ಇನ್ನು 3ನೆಯ ದಿನ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಲಾಗುತ್ತೆ. ಚಂದ್ರಘಂಟಾ ದೇವಿಗೆ ಕಮಲದ ಹೂಗಳನ್ನ ಇಟ್ಟು ಪೂಜೆ ಮಾಡೋದು ಸರ್ವಶ್ರೇಷ್ಠ. ಹಾಗಾಗಿ 3ನೇ ದಿನ ಸಾಧ್ಯವಾದಷ್ಟು ಕಮಲದ ಹೂ ಅಥವಾ ಲೋಟಸ್ ಹೂಗಳನ್ನ ಇಟ್ಟು ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಬೇಕು. ಇನ್ನು ಚಂದ್ರಘಂಟಾ ದೇವಿಯ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಹಾಲನ್ನ ಚಂದ್ರಘಂಟಾ ದೇವಿಯ ಪೂಜೆಯ ದಿನ ನೈವೇದ್ಯವಾಗಿ ನೀವು ಮಾಡಬಹುದು. ಹಾಲಿಂದ ಮಾಡಿದಂತ ಪಾಯಸ ಆಗಿರ್ಬೋದು ಅಥವಾ ಹಾಲನ್ನ ಅಥವಾ ಬೇರೆ ಯಾವುದೇ ಹಾಲಿಂದ ತಯಾರಿಸಿದ ಖಾದ್ಯಗಳನ್ನ ಕೂಡ ನೀವು ಚಂದ್ರಘಂಟಾ ದೇವಿಗೆ ನೈವೇದ್ಯವಾಗಿ ಇಡಬೇಕು. 4ನೆಯ ದಿನ ಕೂಷ್ಮಾಂಡ ದೇವಿಗೆ ಜಾಜಿ ಮತ್ತು ಮಲ್ಲಿಗೆ ಹೂಗಳನ್ನ ಬಳಸಿ ಪೂಜೆ ಮಾಡೋದು ಸರ್ವಶ್ರೇಷ್ಠ. ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಅಥವಾ ಜಾಜಿ ಹೂಗಳು ತುಂಬಾನೇ ಪ್ರಿಯ ಅಂತ ಹೇಳ್ಬೋದು. ಹಾಗೇನೆ ಕೂಷ್ಮಾಂಡ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಮಾಲ್ಪೋವನ್ನ ಇದನ್ನ ಮೈದಾ ಸಕ್ಕರೆಯಿಂದ ಮಾಡುತ್ತಾರೆ. ಹಾಗಾಗಿ ಕೂಷ್ಮಾಂಡ ದೇವಿಗೆ ಮಾಲ್ಪೋವನ್ನ ನೈವೇದ್ಯವಾಗಿ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ. ಇನ್ನು 5ನೆಯ ದಿನ ಸ್ಕಂದ ಮಾತೆಯನ್ನ ಪೂಜೆ ಮಾಡಲಾಗುತ್ತದೆ. ಸ್ಕಂದಮಾತಾ ದೇವಿಗೆ ಗುಲಾಬಿ ಹೂಗಳು ಅಂದ್ರೆ ಬಹಳಾನೇ ಪ್ರಿಯ. 5ನೇ ದಿನ ಸ್ಕಂದಮಾತಾ ದೇವಿಗೆ ಆದಷ್ಟು ಪನ್ನೀರ್ ರೋಸ್ ಅಥವಾ ಗುಲಾಬಿ ಹೂಗಳನ್ನ ತಂದು ಪೂಜೆ ಮಾಡಬೇಕು. ಇನ್ನು ಸ್ಕಂದಮಾತಾ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಬಾಳೆಹಣ್ಣುಗಳು. ಈ ಬಾಳೆಹಣ್ಣನ್ನ ನೀವು ನೇರವಾಗಿ ನೈವೇದ್ಯವಾಗಿ ಕೂಡ ಇರಬಹುದು ಅಥವಾ ಬಾಳೆಹಣ್ಣಿನಿಂದ ತಯಾರಿಸಿದ ಯಾವುದೇ ಖಾದ್ಯಗಳನ್ನ ಕೂಡ ಅಥವಾ ಬಾಳೆಹಣ್ಣಿನಿಂದ ತಯಾರಿಸಿದ ಬೇರೆ ಯಾವುದೇ ರೀತಿಯ ಸಿಹಿ ಖಾದ್ಯಗಳನ್ನ ನೈವೇದ್ಯವಾಗಿ ಅರ್ಪಿಸಿ ಸ್ಕಂದಮಾತೆಯನ್ನ ಪೂಜೆ ಮಾಡಬಹುದು. ಇನ್ನು 6ನೇ ದಿನ ಕಾತ್ಯಾಯಿನಿ ದೇವಿಗೆ ಚೆಂಡು ಹೂಗಳು ಅಂದರೆ ಬಹಳನೇ ಪ್ರಿಯ. ಹಾಗಾಗಿ ಕಾತ್ಯಾಯಿನಿ ದೇವಿಯ ಪೂಜೆಯಲ್ಲಿ ಆದಷ್ಟು ಚೆಂಡು ಹೂಗಳನ್ನ ಬಳಸಿ ನೀವು ಪೂಜೆ ಮಾಡಬೇಕಾಗುತ್ತೆ. ಕಾತ್ಯಾಯಿನಿ ದೇವಿಗೆ ಬಹಳ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಜೇನುತುಪ್ಪ ಅತ್ಯಂತ ಪ್ರಿಯವಾಗಿದ್ದು ಜೇನುತುಪ್ಪದಿಂದ ತಯಾರಿಸಿದ ನೈವೇದ್ಯವನ್ನ ನೀವು ಕಾತ್ಯಾಯಿನಿ ದೇವಿಗೆ ಅರ್ಪಿಸಿ ಆ ದಿನದಂದು ಪೂಜೆ ಮಾಡಿಕೊಳ್ಳಬೇಕು. ಇನ್ನು 7ನೇ ದಿನ ಕಾಳರಾತ್ರಿ ದೇವಿಯ ಪೂಜೆಯನ್ನ ಮಾಡಲಾಗುತ್ತೆ. ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣದ ಹೂಗಳು ಅಂದರೆ ಬಹಳಾನೇ ಪ್ರಿಯ. ನೀಲಿ ಬಣ್ಣದ ಹೂಗಳು ಅಂದ್ರೆ ಶಂಖಪುಷ್ಪ ಆಗಿರ್ಬೋದು, ನೀಲಾಂಬರಿ ಅಥವಾ ಸ್ಫಟಿಕಗಳಂತಹ ನೀಲಿ ಬಣ್ಣದ ಹೂಗಳನ್ನ ಸಾಕಷ್ಟು ಅರ್ಪಿಸಿ ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡಲಾಗುತ್ತೆ. ಇನ್ನು ಕಾಳರಾತ್ರಿ ದೇವಿಯ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯಗಳು. ಬೆಲ್ಲದಿಂದ ಮಾಡಿರುವಂತಹ ಪಾಯಸ ಆಗಿರ್ಬೋದು ಅಥವಾ ಬೆಲ್ಲದನ್ನ ಆಗಿರ್ಬೋದು ಅಥವಾ ಪೊಂಗಲ್ ಆಗಿರ್ಬೋದು, ಪಾನಕ ಅಥವಾ ಗೂಡಣ್ಣ, ಈ ರೀತಿಯಾಗಿ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯವನ್ನ ಕಾಳರಾತ್ರಿ ದೇವಿಗೆ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ. ಇನ್ನು 8ನೇ ದಿನ
ಮಹಾಗೌರಿ ಪೂಜೆಯನ್ನ ಮಾಡಲಾಗುತ್ತೆ. ಮಹಾಗೌರಿ ದೇವಿಗೆ ದುಂಡು ಮಲ್ಲಿಗೆ ಹೂಗಳು ಅಂದ್ರೆ ಅಚ್ಚುಮೆಚ್ಚು. ಹಾಗಾಗಿ 8ನೇ ದಿನದ ಮಹಾಗೌರಿ ದೇವಿಯ ಪೂಜೆಯಲ್ಲಿ ಅರ್ಪಿಸಿ ಪೂಜೆಯನ್ನ ಮಾಡಬೇಕು. ಹಾಗೆಯೇ ಮಹಾಗೌರಿ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಅದು ತೆಂಗಿನಕಾಯಿ. ತೆಂಗಿನಕಾಯಿಯನ್ನ ಕೂಡ ನೀವು ನೇರವಾಗಿ ಒಡೆದು ಕೂಡ ಪೂಜೆಯಲ್ಲಿ ಅರ್ಪಿಸಬಹುದು, ಅಥವಾ ತೆಂಗಿನಕಾಯಿಯಿಂದ ತಯಾರಿಸಿದಂತಹ ಯಾವುದೇ ಸಿಹಿ ಖಾದ್ಯಗಳಾಗಿರ್ಬೋದು, ಕೊಬ್ಬರಿ ಬರ್ಫಿ ಆಗಿರ್ಬೋದು, ಅಥವಾ ತೆಂಗಿನಕಾಯಿ ಅನ್ನ, ಈ ರೀತಿಯಾಗಿ ಕಾಯಿಯಿಂದ ತಯಾರಿಸಿದ ನೈವೇದ್ಯವನ್ನ ನೀವು ಮಂಗಳಗೌರಿ ದೇವಿಯ ಪೂಜೆಯಲ್ಲಿ ಅರ್ಪಿಸಬೇಕು. ಇನ್ನು 9ನೆಯ ದಿನ ಸಿದ್ಧಿದಾತ್ರಿ ದೇವಿ. ಸಿದ್ಧಿದಾತ್ರಿ ದೇವಿಗೆ ಸಂಪಿಗೆ ಹೂಗಳು ಅಂದರೆ ಬಹಳಾನೇ ಪ್ರಿಯ. ಹಾಗಾಗಿ ನೀವು ಸಿದ್ಧಿದಾತ್ರಿ ದೇವಿಗೆ ಸಂಪಿಗೆ ಹೂಗಳನ್ನ ನೀವು ಅರ್ಪಿಸಿ ಪೂಜೆಯನ್ನ ಮಾಡಬೇಕು. ಇನ್ನು ಸಿದ್ಧಿದಾತ್ರಿ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ ನೋಡೋದಾದ್ರೆ ಕಡಲೆಬೇಳೆ ಅಥವಾ ಎಳ್ಳು, ಈ 2 ಪದಾರ್ಥಗಳನ್ನ ಬಳಸಿಕೊಂಡು ಯಾವುದಾದ್ರೂ ಒಂದು ನೈವೇದ್ಯವನ್ನ ಮಾಡಿ ನೀವು ನವರಾತ್ರಿಯ 9ನೆಯ ದಿನದಂದು ನೀವು ಸಿದ್ಧಿದಾತ್ರಿಗೆ ನೈವೇದ್ಯವಾಗಿ ಮಾಡಿ ನೀವು ಪೂಜೆಯನ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ 9 ದಿನಗಳ ಕಾಲ ಕೂಡ ಕೇವಲ ಬಣ್ಣಗಳು ಅಲ್ಲದೆ ಹೂವುಗಳು ಮತ್ತು ಆ ದೇವಿಗೆ ಪ್ರಿಯವಾದ ನೈವೇದ್ಯವನ್ನ ಅರ್ಪಿಸಿ ನಾವು ಪೂಜೆ ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ವಿಶೇಷ ಫಲಗಳನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು. ಇನ್ನು ನವರಾತ್ರಿಯ ಮೊದಲನೇ ದಿನ ಕಳಶ ಸ್ಥಾಪನೆ ಮತ್ತು ಅಖಂಡ ದೀಪವನ್ನ ಎಲ್ಲಾ ಕೂಡ ಸಿದ್ಧತೆ ಮಾಡಿಕೊಳ್ಬೇಕಾಗಿರೋದ್ರಿಂದ ಆ ದಿನದಂದು ನಮಗೆ ಪೂಜೆಗೆ ಸ್ವಲ್ಪ ಸಮಯ ಇರಬಹುದು. ಇನ್ನು 2ನೇ ದಿನ 3ನೇ ದಿನದಂದು ಕೇವಲ ನಾವು ಹೂಗಳನ್ನ ಬದಲಾಯಿಸಿ ನೈವೇದ್ಯವನ್ನ ಮಾಡಿಟ್ಟು ಪೂಜೆ ಮಾಡಿರೋದ್ರಿಂದ ಆಗ ನಮಗೆ ಏನು ಹೆಚ್ಚು ಸಮಯ ಬೀಳೋದಿಲ್ಲ. ಇನ್ನು ಅಲಂಕಾರ ಎಲ್ಲ ಮುಗಿದ ನಂತರದಲ್ಲಿ ನೀವು ಅಗರಬತ್ತಿಯನ್ನ ಹಚ್ಕೊಂಡು ಧೂಪವನ್ನ ಮಾಡಬೇಕಾಗುತ್ತೆ. ದೇವರನ್ನ ಆವಾಹನೆ ಮಾಡ್ಕೋಬೇಕಾಗುತ್ತೆ. ಆನಂತರ ಅರ್ಚನೆಯನ್ನ ಆರಂಭ ಮಾಡಬೇಕು. ಅರ್ಚನೆಯನ್ನ ಪ್ರತಿದಿನವೂ ಕೂಡ ಅಂದರೆ 10 ದಿನಗಳ ಕಾಲ ಕೂಡ ಮಾಡಬೇಕಾಗುತ್ತೆ. ಇನ್ನು ಪ್ರತಿದಿನ ಕುಂಕುಮಾರ್ಚನೆಯನ್ನೇ ಮಾಡಲೇಬೇಕು ಅಂತ ಏನಿಲ್ಲ. ಒಂದು ದಿನ ಕುಂಕುಮಾರ್ಚನೆ ಮಾಡಿದ್ರೆ ಇನ್ನೊಂದು ದಿನ ಅಕ್ಷತೆಯಿಂದ ಕೂಡ ನಾವು ಅಥವಾ ಬಿಡಿ ಹೂಗಳಿಂದಲೂ ಕೂಡ ನಾವು ಅರ್ಚನೆಯನ್ನ ಮಾಡಿಕೊಳ್ಳಬಹುದು. ಅಥವಾ ಕವಡೆ, ಗೋಮತಿ ಚಕ್ರ, ಬಳೆಗಳು, ಅರಿಶಿಣದ ಕೊಂಬು, ಏಲಕ್ಕಿ ಇವುಗಳಿಂದ ಕೂಡ ನೀವು ಅರ್ಚನೆಯನ್ನ ಮಾಡಬಹುದು. ಅಥವಾ ಪ್ರತಿದಿನ ಅರ್ಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಕೇವಲ ಅಷ್ಟೋತ್ತರಗಳನ್ನ ಹೇಳಿಕೊಳ್ಳಬಹುದು. ಅರ್ಚನೆ ಮಾಡುವಾಗ ಯಾವ ಯಾವ ಮಂತ್ರಗಳನ್ನ ಹೇಳಿಕೊಳ್ಳಬೇಕು ಅಂತ ಅಂದ್ರೆ ನಾವು ನವರಾತ್ರಿಯಲ್ಲಿ ಮೊದಲನೆಯ ದಿನ 3 ದಿವಸ ಲಕ್ಷ್ಮೀ ಸ್ವರೂಪವಾಗಿ ಪೂಜೆ ಮಾಡಿದ್ರೆ ಆನಂತರ 3 ದಿವಸ ಸರಸ್ವತಿಯ ದೇವಿಯನ್ನ ನಾವು ಪೂಜೆ ಮಾಡ್ತೀವಿ. ಕೊನೆಯ 3 ದಿವಸ ದುರ್ಗಾ ಮಾತೆಯ ಸ್ವರೂಪದಲ್ಲಿ ಪೂಜೆಯನ್ನ ಮಾಡೋದ್ರಿಂದ 3 ದೇವರ ಅಷ್ಟೋತ್ತರಗಳನ್ನ ಹೇಳಿಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಲಕ್ಷ್ಮಿ ಅಷ್ಟೋತ್ತರ, ಸರಸ್ವತಿ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ 3 ಕೂಡ ಪ್ರತಿದಿನ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇನ್ನು ಆರತಿಯನ್ನ ಮಾಡುವಾಗ ಐಗಿರಿ ನಂದಿನಿ ಹಾಡು ಅಥವಾ ದುರ್ಗಾ ಚಾಲೀಸ್ ಅದನ್ನ ಕೂಡ ನೀವು ಹೇಳ್ಕೋಬಹುದು. ಹೇಳೋದಕ್ಕೆ ಬರಲ್ಲ ಅನ್ನೋರು ಮೊಬೈಲ್ ನಲ್ಲಿ ಕೂಡ ನೀವು ಪ್ಲೇ ಮಾಡ್ಕೋಬಹುದು. ಇನ್ನು ಪೂಜೆ ಎಲ್ಲ ಮುಗಿದ ನಂತರ ನಿಮ್ಮ ಮನೆಯಲ್ಲಿ ದೇವಿ ಮಹಾತ್ಮೆ ಪುಸ್ತಕ ಇದ್ರೆ ಪುಸ್ತಕದಲ್ಲಿ ಇರುವಂತಹ ಕಥೆಯನ್ನ ನೀವು ಓದಬೇಕಾಗುತ್ತೆ. ದೇವಿ ಮಹಾತ್ಮೆಯನ್ನ ಮೊದಲನೇ ದಿವಸ ಆರಂಭ ಮಾಡಿದ್ರೆ ವಿಜಯದಶಮಿ ದಿವಸ ಆ ಪುಸ್ತಕವನ್ನ ಪೂರ್ತಿಯಾಗಿ ನೀವು ಓದಿ ಮುಗಿಸಿರಬೇಕು. ನಿಮ್ಮ ಮನೆಯಲ್ಲಿ ಈ ದೇವಿ ಮಹಾತ್ಮೆ ಪುಸ್ತಕ ಇದೆ ಅಂತ ಆದ್ರೆ ಪ್ರತಿ ವರ್ಷವೂ ಕೂಡ ಒಂದು ಬಾರಿ ಆದರೂ ಕೂಡ ನೀವು ಈ ಪುಸ್ತಕವನ್ನ ಓದಲೇಬೇಕು. ಇನ್ನು ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನ ಮಾಡಬೇಕು. ಧೂಪ ಆದ್ಮೇಲೆ ನಾವು ನೈವೇದ್ಯಕ್ಕೆ ಏನೇನು ಇಟ್ಟಿರ್ತೀವೋ ಅದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡಬೇಕು. ನವರಾತ್ರಿಯ 10 ದಿನಗಳಲ್ಲಿ ಪ್ರತಿದಿನವೂ ಕೂಡ ದೇವರಿಗೆ ಪ್ರತಿಯೊಂದು ದೇವಿಗೂ ಇಷ್ಟವಾಗಿರುವಂತಹ ನೈವೇದ್ಯಗಳು ಇರುತ್ತೆ. ಸಾಧ್ಯವಾದರೆ ಆ ದೇವರಿಗೆ ಪ್ರಿಯವಾದ ನೈವೇದ್ಯಗಳನ್ನ ಪ್ರತಿದಿನ ಮಾಡಿ ಇರಬೇಕು. ನೈವೇದ್ಯ ಎಲ್ಲ ಆದ ನಂತರ ಮಹಾಮಂಗಳಾರತಿಯನ್ನ ಮಾಡ್ಕೋಬೇಕು. ಕರ್ಪೂರವನ್ನ ಹಚ್ಕೊಂಡು ಕರ್ಪೂರದಿಂದ ಆರತಿ ಮಾಡಿ ಆದ ಮೇಲೆ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನ ಹಾಕಬೇಕು. 9 ದಿನಗಳ ಕಾಲ ಮನೆಗೆ ಸಾಂಬ್ರಾಣಿ ಧೂಪವನ್ನ ಹಾಕಬೇಕು. ಆನಂತರ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ದೇವಿ ಮಹಾತ್ಮೆ ಬುಕ್ಕೆಲ್ಲ ಓದಿದ ನಂತರ ಕೊನೆಯಲ್ಲಿ ನೀವು ಕೆಂಪು ಆರತಿಯನ್ನ ಮಾಡಬೇಕಾಗುತ್ತೆ. ಕೆಂಪು ಆರತಿಯನ್ನ ಸಂಜೆ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ಪ್ರತಿದಿನವೂ ಕೂಡ ನೀವು ಕೆಂಪು ಆರತಿಯನ್ನ ಮಾಡಬೇಕಾಗುತ್ತದೆ. ಇನ್ನು ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳದೆ ನವರಾತ್ರಿಯ 9 ದಿನಗಳು ದುರ್ಗಾದೇವಿಯ ಪೂಜೆಯನ್ನ ಯಾವ ರೀತಿಯಾಗಿ ಸರಳವಾಗಿ ಮಾಡ್ಕೊಳ್ಬಹುದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಪೀಠವನ್ನ ಸಿದ್ಧತೆ ಮಾಡ್ಕೋಬೇಕು. ಪೀಠವನ್ನ ಶುಭ್ರವಾಗಿ ಒರೆಸ್ಕೊಂಡು ಅದರ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನ ಹಾಕೋಬೇಕು. ನಂತರ ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನ ಹಾಕಿಕೊಂಡು ನಿಮ್ಮ ಮನೆಯಲ್ಲಿ ದುರ್ಗಾದೇವಿಯ ಫೋಟೋ ಇದ್ರೆ ಫೋಟೋವನ್ನೆಲ್ಲ ಚೆನ್ನಾಗಿ ಒರೆಸ್ಕೋಬೇಕು. ನಂತರ ಅರಿಶಿನ, ಕುಂಕುಮವನ್ನ ದೇವರ ಫೋಟೋಗೆ ಇಡಬೇಕಾಗುತ್ತೆ. ದುರ್ಗಾದೇವಿಯ ಫೋಟೋ ಇಲ್ಲ ಅಂತ ಅನ್ನೋರು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಸರಸ್ವತಿ ದೇವಿಯ ಫೋಟೋವನ್ನ ಕೂಡ ಇಟ್ಕೊಳ್ಬಹುದು. ನಂತರ ದುರ್ಗಾದೇವಿಯ ಫೋಟೋದ ಬಲಭಾಗದಲ್ಲಿ ಒಂದು ತಟ್ಟೆಯ ಮೇಲೆ ಅಕ್ಕಿಯನ್ನ ಹಾಕಿ ಅಕ್ಕಿಯ ಮೇಲೆ ಅಷ್ಟದಳದ ರಂಗೋಲಿಯನ್ನ ಬಿಡಿಸಿ ಅದರ ಮೇಲೆ ದೀಪವನ್ನ ಇಡಬೇಕು. ಈ ದೀಪವನ್ನ ನಾವು ಅಖಂಡ ದೀಪವಾಗಿ ಕೂಡ ಹಚ್ಚಬಹುದು ಅಥವಾ ಅಖಂಡ ದೀಪ ಹಚ್ಚೋಕೆ ಸಾಧ್ಯ ಇಲ್ಲ, ಕೆಲವೊಂದು ನಿಯಮಗಳನ್ನ ನಮಗೆ ಪಾಲನೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಖಂಡಿತವಾಗಿಯೂ ಬೆಳಗ್ಗೆ ಮತ್ತು ಸಾಯಂಕಾಲ ಈ ದೀಪವನ್ನ ಹಚ್ಚಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಅಥವಾ ಗಜಲಕ್ಷ್ಮಿ ದೀಪ ಇದ್ರೂ ಕೂಡ ಅದನ್ನ ಈ ರೀತಿಯಾಗಿ ನೀವು ಹಚ್ಚಬಹುದು. ಈ ದೀಪ ಯಾವಾಗ್ಲೂ ಉರಿತಾ ಇರಬೇಕು ಅನ್ನೋ ಅಗತ್ಯನೂ ಏನೂ ಇಲ್ಲ. ಬೆಳಗ್ಗೆ ಮತ್ತು ಸಂಜೆ ಈ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ ಹಚ್ಚಿದರೆ ಸಾಕು. ಅದಾದ ನಂತರ ದುರ್ಗಾದೇವಿಯ ಫೋಟೋಗೆ ಗೆಜ್ಜೆ ವಸ್ತ್ರವನ್ನ ಹಾಕಿ ಆನಂತರ ಹೂವಿನ ಹಾರವನ್ನ ಹಾಕಿ ಅಲಂಕಾರವನ್ನ ಮಾಡಿಕೊಳ್ಳಬೇಕು. ಕಳಶವನ್ನು ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ನಿಮಗೆ ಇದ್ರೆ ಖಂಡಿತವಾಗಿಯೂ ಕಳಶವನ್ನ ಪ್ರತಿಷ್ಠಾಪನೆ ಮಾಡಬಹುದು. ಅಥವಾ ಕಳಶವನ್ನ ಪ್ರತಿಷ್ಠಾಪನೆ ಮಾಡದೇ ಸರಳವಾಗಿ ಪೂಜೆ ಮಾಡ್ಕೊಳ್ತೀನಿ ಅನ್ನೋರು ಈ ರೀತಿಯಾಗಿ ಪೂಜೆಯನ್ನ ಮಾಡ್ಕೊಳ್ಬಹುದು. ದೇವರ ಫೋಟೋಗೆ ಹೂವಿನ ಅಲಂಕಾರವನ್ನ ಮಾಡಬೇಕು. ಹಾಗೆಯೇ ಆ ದಿನದಂದು ಬೇವಿನ ಎಲೆಗಳು, ಬೇವಿನ ಸೊಪ್ಪು ಸಿಕ್ಕಿದ್ರೆ
ನೀವು ಫೋಟೋಗೂ ಕೂಡ ಅದರಿಂದ ಅಲಂಕಾರವನ್ನ ಮಾಡಬಹುದು. ಬೇವಿನ ಸೊಪ್ಪನ್ನು ದುರ್ಗಾದೇವಿಯ ಪೂಜೆಯಲ್ಲಿ ಇಟ್ಟು ಪೂಜೆ ಮಾಡೋದು ಬಹಳನೇ ಶ್ರೇಷ್ಠ. ಇನ್ನು ಫೋಟೋದ ಮುಂದೆ 2 ದೀಪಗಳನ್ನ ಹಚ್ಚಿ ಇಡಬೇಕು. ದೀಪಗಳಿಗೂ ಕೂಡ ಅರಿಶಿನ ಕುಂಕುಮವನ್ನ ಇಟ್ಟು ಹೂಗಳನ್ನ ಇಟ್ಟು ಅಲಂಕಾರವನ್ನ ಮಾಡಿಕೊಳ್ಳಬೇಕು. ಅದಾದ ನಂತರ ನಾವು ಮೊದಲಿಗೆ ದುರ್ಗಾದೇವಿಯ ಪೂಜೆ ಪ್ರಾರಂಭ ಮಾಡೋದಕ್ಕೂ ಮುಂಚೆನೆ ಗಣಪತಿಯ ಪೂಜೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಮಾಡುವಂತಹ ಪೂಜೆಯಲ್ಲಿ ಯಾವುದೇ ವಿಘ್ನಗಳು ಬಾರದೆ ಇರಲಿ ಅಂತ ಗಣಪತಿಯನ್ನ ಬೇಡಿಕೊಂಡು ಗಣಪತಿಯ ಯಾವುದಾದ್ರೂ ಚಿಕ್ಕ ಸ್ತೋತ್ರಗಳನ್ನ ಹೇಳಿಕೊಂಡು ಗಣಪತಿಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೂ ಹೂಗಳನ್ನ ಇಟ್ಟು ಅಲಂಕಾರವನ್ನ ಮಾಡಿಕೊಳ್ಳಬೇಕು. ಗಣಪತಿಯ ವಿಗ್ರಹ ಇದ್ರೂ ಸರಿನೇ ಅಥವಾ ಫೋಟೋ ಇದ್ರೂ ಸರಿನೇ, ಒಟ್ಟಾರೆಯಾಗಿ ಗಣಪತಿಯ ಪೂಜೆಯನ್ನ ಮೊದಲನೇದಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಗಣಪತಿಯ ಪೂಜೆ ಆದ ನಂತರ ದುರ್ಗಾದೇವಿಯ ಪೂಜೆಯನ್ನ ಶುರು ಮಾಡಬೇಕಾಗುತ್ತೆ. ದೀಪವನ್ನ ಹಚ್ಚಿದ ನಂತರ ಅಗರಬತ್ತಿ ಮತ್ತು ಧೂಪಗಳನ್ನ ಮಾಡಬೇಕು. ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ರೂ ಕೂಡ ಅದನ್ನ ದುರ್ಗಾದೇವಿಯ ಫೋಟೋ ಮುಂದೆ ಒಂದು ತಟ್ಟೆಯಲ್ಲಿ ವಿಗ್ರಹವನ್ನ ಇಟ್ಟುಕೊಂಡು ಲಕ್ಷ್ಮೀ ವಿಗ್ರಹಕ್ಕೂ ಕೂಡ ಮೊದಲಿಗೆ ಅಭಿಷೇಕವನ್ನ ಮಾಡಿಕೊಳ್ಳಬೇಕಾಗುತ್ತದೆ. ನಂತರದಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನ ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಸಮರ್ಪಣೆ ಮಾಡಿ ಅರ್ಚನೆಯನ್ನ ಮಾಡಿಕೊಳ್ಳಬೇಕು. ಅರ್ಚನೆಯನ್ನ ನೀವು ದೇವರಿಗೆ ಅರ್ಪಿಸುವಂತಹ ಚಿಕ್ಕ ಚಿಕ್ಕ ಬಳೆಗಳಿಂದನೂ ಕೂಡ ಮಾಡಿಕೊಳ್ಬಹುದು ಅಥವಾ ಅಕ್ಷತೆಯಿಂದ ಮಾಡಿಕೊಳ್ಳಬಹುದು. ಕುಂಕುಮದ ಅರ್ಚನೆಯನ್ನ ಮಾಡಿಕೊಳ್ಳಬಹುದು. ಕವಡೆ, ಗೋಮತಿ ಚಕ್ರ, ಶ್ರೀಫಲ, ಕಮಲದ ಬೀಜಗಳಿಂದನೂ ಕೂಡ ನೀವು ಅರ್ಚನೆಯನ್ನ ಮಾಡಿಕೊಳ್ಳಬಹುದು. ಅಥವಾ ದೇವರಿಗೆ ಅಂತಾನೆ ಚಿಕ್ಕ ಚಿಕ್ಕ ಕಾಯಿನ್ಸ್ಗಳು ಸಿಗುತ್ತೆ ಅಥವಾ ಬೆಳ್ಳಿಯ ಹೂಗಳು ಇದ್ರೂ ಕೂಡ ಅದರಿಂದಲೂ ನೀವು ಅರ್ಚನೆಯನ್ನ ಮಾಡಿಕೊಳ್ಳಬಹುದು. ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನ ಅಥವಾ ಸರಸ್ವತಿಯ ಅಷ್ಟೋತ್ತರವನ್ನ ಅಥವಾ ದುರ್ಗಾದೇವಿಯ ಅಷ್ಟೋತ್ತರವನ್ನ ಹೇಳಿಕೊಂಡು ನೀವು ಅರ್ಚನೆಯನ್ನ ಮಾಡಿಕೊಳ್ಳಬೇಕು. ಅಥವಾ ಒಂದು ವೀಳ್ಯದೆಲೆಯನ್ನ ತೆಗೆದುಕೊಂಡು ಅದರ ಮೇಲೆ ಒಂದು ಕಾಯಿನ್ ಅನ್ನ ಇಟ್ಟು ಅದರ ಮೇಲೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನ ಹಾಕಿಕೊಂಡು ಅದರ ಮೇಲೂ ಕೂಡ ನೀವು ಕುಂಕುಮ ಅರ್ಚನೆಯನ್ನ ಮಾಡ್ಕೋಬಹುದು. ಇನ್ನು ಸರಳವಾಗಿ ಪೂಜೆ ಮಾಡೋರು ಕೂಡ 9 ದಿನ ಈ ಮೇಲೆ ತಿಳಿಸಿದಂತಹ ಹೂಗಳನ್ನಾಗಿರ್ಬೋದು, ನೈವೇದ್ಯವನ್ನಾಗಿರ್ಬೋದು ದೇವಿಗೆ ಅರ್ಪಿಸಿ ಪೂಜೆಯನ್ನ ಮಾಡಿಕೊಳ್ಳಬೇಕು. ಅರ್ಚನೆಯೆಲ್ಲ ಆದ ನಂತರ ಮತ್ತೊಮ್ಮೆ ನೀವು ಧೂಪವನ್ನ ತೋರಿಸಬೇಕಾಗುತ್ತೆ. ನೈವೇದ್ಯವನ್ನು ಕೂಡ ಮಾಡಿ ಇಟ್ಟು ನಂತರ ಸರಳವಾಗಿ ಪೂಜೆ ಮಾಡಿದ್ರು ಕೂಡ ಮಡಿಲಕ್ಕಿಯನ್ನ ಇಡಬೇಕಾಗುತ್ತೆ. ಮಡಿಲಕ್ಕಿ ಅಂದ್ರೆ ಸರಳವಾಗಿ ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಹಾಗೂ ಬಳೆ, ಬ್ಲೌಸ್ ಪೀಸ್, ನಿಂಬೆಹಣ್ಣು ಈ ರೀತಿಯಾಗಿ ಸರಳವಾಗಿ ಕೂಡ ನೀವು ಮಡಿಲಕ್ಕಿಯನ್ನ ಇಡಬಹುದು. ಇದನ್ನೆಲ್ಲ ದೇವಿಯ ಬಲಭಾಗದಲ್ಲಿ ನೀವು ಇಡಬೇಕು. ನಂತರ ಒಂದು ಕಾಯಿಯನ್ನ ಒಡೆದು ಕೂಡ ನೈವೇದ್ಯವಾಗಿ ಮಾಡಬೇಕು. ಕೊನೆಯದಾಗಿ ಮಂಗಳಾರತಿಯನ್ನ ಮಾಡಬೇಕು. ಕರ್ಪೂರವನ್ನ ಹಚ್ಕೊಂಡು ಆರತಿಯನ್ನ ಮಾಡುವಾಗ ದುರ್ಗಾದೇವಿಯ ಸ್ತೋತ್ರಗಳನ್ನು ಹೇಳಿಕೊಂಡು ಐಗಿರಿ ನಂದಿನಿ ಹಾಡು ಅಥವಾ ದುರ್ಗಾದೇವಿಯ ಬೇರೆ ಯಾವುದೇ ಸ್ತೋತ್ರಗಳು ಹೇಳಿಕೊಂಡು ಪೂಜೆಯನ್ನ ಮಾಡಬೇಕು. ನಂತರ ನಿಮ್ಮ ಮನೆಯಲ್ಲಿ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಬುಕ್ ಇದ್ರೆ ಖಂಡಿತವಾಗಿಯೂ ದೇವಿಯ ಮುಂದೆ ಕುಳಿತುಕೊಂಡು ಬುಕ್ ಅನ್ನು ಓದಿ ಪಾರಾಯಣವನ್ನ ಕೂಡ ನೀವು ಮಾಡಬಹುದು. ಇದೇ ರೀತಿಯಾಗಿ ನೀವು ಸರಳವಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು. 9 ದಿನಗಳ ಕಾಲ ಕೂಡ ನೀವು ಬೇರೆ ಹೂಗಳನ್ನೆಲ್ಲ ತೆಗೆದು ಬೇರೆ ಬೇರೆ ಹೊಸ ಹೂಗಳನ್ನ ಇಟ್ಟು ಹೊಸ ನೈವೇದ್ಯವನ್ನ ದೇವಿಗೆ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗತ್ತೆ. ಇನ್ನು ಕೊನೆಯದಾಗಿ ವಿಜಯದಶಮಿ ದಿನದಂದು ನೀವು ವಿಸರ್ಜನೆಯನ್ನ ಮಾಡಬೇಕಾಗುತ್ತದೆ. ಇದಿಷ್ಟು ಸರಳವಾಗಿ ಪೂಜೆ ಮಾಡಿಕೊಳ್ಳಬಹುದಾದ ವಿಧಾನವಾಗಿದೆ. ಇನ್ನು ವಿಸರ್ಜನೆ ಹೇಗೆ ಮಾಡೋದು ಅಂತ ನೋಡೋದಾದ್ರೆ 9 ದಿನ ಪೂಜೆ ಆದ ನಂತರ ವಿಜಯದಶಮಿಯ ದಿನದಂದು ಬನ್ನಿ ಪತ್ರೆಯನ್ನ ಮನೆಗೆ ತೆಗೆದುಕೊಂಡು ಬಂದು ಹಿರಿಯರಿಗೆ ಅದನ್ನ ಕೊಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ತೆಗೆದುಕೊಂಡು ಪೂಜೆಯನ್ನ ಅವತ್ತಿನ ವಿಜಯದಶಮಿಯ ಪೂಜೆಯಲ್ಲಿಯೂ ಕೂಡ ವಿಧ ವಿಧವಾದ ಹೂಗಳಿಂದ ದೇವಿಯನ್ನ ಅಲಂಕಾರ ಮಾಡಿ ನೈವೇದ್ಯವನ್ನ ಮಾಡಿ ಪೂಜೆಯನ್ನೆಲ್ಲ ಮಾಡಿ ನಂತರ ನೀವು ವಿಸರ್ಜನೆಯನ್ನ ಮಾಡಬೇಕಾಗುತ್ತದೆ. ವಿಸರ್ಜನೆಯನ್ನ ಸಾಧ್ಯವಾದಷ್ಟು ಸಾಯಂಕಾಲದ ಸಮಯದಲ್ಲಿ ಮಾಡಿದರೆ ಉತ್ತಮ. ಪೂಜೆಯೆಲ್ಲ ಆದ ನಂತರ ನೈವೇದ್ಯವನ್ನೆಲ್ಲ ಅರ್ಪಿಸಿ ಆದ ನಂತರ ಕೆಂಪಾರತಿಯನ್ನು ಮಾಡಿದ ನಂತರ ದೇವಿಯ ಫೋಟೋ ಇಟ್ಟಿದ್ರೆ ನೀವು ಬಲಭಾಗಕ್ಕೆ ಆ ಫೋಟೋವನ್ನ ಸರಿಸಬೇಕು ಮತ್ತು ಬಲಭಾಗದಿಂದ ಹೂವನ್ನು ಕೂಡ ಸರಿಸಬೇಕಾಗುತ್ತದೆ. ಅಥವಾ ಕಳಶವನ್ನ ಇಟ್ಟಿದ್ರು ಕೂಡ 3 ಬಾರಿ ಮೇಲಕ್ಕೆ ಕೆಳಗೆ ಎತ್ತಿ ಇಟ್ಟು ನಂತರದಲ್ಲಿ 3 ಬಾರಿ ಬಲಕ್ಕೆ ಸರಿಸಬೇಕು. ಈ ರೀತಿಯಾಗಿ ಮಾಡುವುದರಿಂದ ವಿಸರ್ಜನೆ ಆದಂತೆ ಆಗುತ್ತದೆ. ಇನ್ನು ವಿಜಯದಶಮಿ ದಿನ ವಿಸರ್ಜನೆ ಆದ ಕೂಡಲೇ ನಾವು ಕಳಶವನ್ನಾಗಲಿ ದೇವರ ವಸ್ತುಗಳನ್ನ ತೆಗೆದಿಡಲು ಹೋಗಬಾರದು. ಮಾರನೇ ದಿನವೇ ನಾವು ದೇವರಿಗೆ ಇಟ್ಟಂತಹ ವಸ್ತುಗಳನ್ನೆಲ್ಲ ತೆಗೆದಿಡಬೇಕಾಗುತ್ತದೆ. ಅಖಂಡ ದೀಪವನ್ನ ಹಚ್ಚಿದ್ರೆ ಅಖಂಡ ದೀಪವನ್ನು ಕೂಡ 3 ಬಾರಿ ಬಲಕ್ಕೆ ತಿರುಗಿಸುವುದರ ಮೂಲಕ ವಿಸರ್ಜನೆಯನ್ನ ಮಾಡಿಕೊಳ್ಳಬೇಕು. ಅಖಂಡ ದೀಪವು ಅದರಷ್ಟಕ್ಕೆ ಅದೇ ಶಾಂತವಾಗುವವರೆಗೂ ಕೂಡ ಅದನ್ನ ಉರಿಯಲು ಬಿಡಬೇಕು. ನಂತರದಲ್ಲಿ ನೀವು ಅಖಂಡ ದೀಪವನ್ನ ಗೌರವಪೂರ್ವಕವಾಗಿ ಯಾವುದಾದ್ರೂ ನದಿಯಲ್ಲಿ ಬಿಡಬೇಕು. ಅಖಂಡ ದೀಪದ ಕೆಳಗೆ ಇಟ್ಟಿರುವಂತಹ ಅಕ್ಕಿ ಆಗಿರ್ಬೋದು ಅಥವಾ ಕಳಶದ ಕೆಳಗೆ ಇಟ್ಟಿರುವಂತಹ ಅಕ್ಕಿ ಆಗಿರ್ಬೋದು, ಅದು ಚೆನ್ನಾಗಿದ್ರೆ ಅದನ್ನ ಬೇರೆಯವರಿಗೆ ಅಂದ್ರೆ ಬಡವರಿಗೆ ನೀವು ಸ್ವಲ್ಪ ದಕ್ಷಿಣೆ ಸಮೇತವಾಗಿ ದಾನವಾಗಿ ಮಾಡಬಹುದು. ಅಥವಾ ನೀವೇ ಅದರಿಂದ ಸಿಹಿಯನ್ನ ತಯಾರಿಸಿ ಸೇವಿಸಬಹುದು. ಅಥವಾ ಅಕ್ಕಿ ಎಣ್ಣೆ ಏನಾದ್ರು ತಗಲಿ ಹಾಳಾಗಿದೆ ಅಂತ ಆದ್ರೆ ಅದನ್ನ ಕೂಡ ದೀಪವನ್ನ ಬಿಡುವಾಗ ಅದರ ಜೊತೆಯಾಗಿ ನೀವು ನದಿಯೊಳಗೆ ಬಿಡಬಹುದು. ಇನ್ನು ದೇವರಿಗೆ ಅರ್ಪಿಸಿದಂತಹ ಹೂಗಳಾಗಿರ್ಬೋದು ಅಥವಾ ಬೇರೆ ಮಾವಿನ ಎಲೆ, ವಿಳ್ಯದೆಲೆ ಯಾವುದೇ ಆಗಿದ್ರು ಕೂಡ ಅದನ್ನು ಕೂಡ ನೀವು ಯಾರು ತುಳಿಯದಿರುವಂತಹ ಜಾಗದಲ್ಲಿ ಯಾವುದಾದ್ರೂ ಮರದ ಬುಡದ ಕೆಳಗೆ ಹಾಕಬೇಕಾಗುತ್ತೆ. ಇನ್ನು ಕಲಶಕ್ಕೆ ಇಟ್ಟಿರುವಂತಹ ನೀರನ್ನೆಲ್ಲ ಮನೆಗೆ ಪ್ರೋಕ್ಷಣೆ ಮಾಡಿ ನಿಮ್ಮ ಮೇಲೂ ಕೂಡ ಪ್ರೋಕ್ಷಣೆಯನ್ನ ಮಾಡಿಕೊಂಡು ಅದನ್ನು ಯಾರು ತುಳಿದಿರೋ ಹಾಗೆ ಯಾವುದಾದ್ರೂ ಗಿಡಕ್ಕೆ ನೀವು ಹಾಕಬೇಕಾಗುತ್ತೆ. ಗಿಡಕ್ಕೆ ಹಾಕುವಾಗಲೂ ಕೂಡ ಆ ನೀರು ಕೆಳಗಡೆ ಚೆಲ್ಲದಂತೆ ನೀವು ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕಾಯಿಯಿಂದ ನೀವು ಸಿಹಿ ನೈವೇದ್ಯವನ್ನ ಮಾಡಿ ನೀವು ಅದನ್ನ ಸೇವಿಸಬಹುದು. ಇನ್ನು ಇದಿಷ್ಟು ವಿಸರ್ಜನೆಯ ಬಗ್ಗೆ ಮಾಹಿತಿಯಾಗಿದೆ. ನವರಾತ್ರಿಯ 10 ದಿನಗಳು ಕೂಡ
ಯಾವ ರೀತಿಯಾಗಿ ಸರಳವಾಗಿ ಕಲಶ ಸ್ಥಾಪನೆ ಮಾಡದೆ ಅಖಂಡ ದೀಪವನ್ನ ಹಚ್ಚದೆ ಪೂಜೆಯನ್ನ ಮಾಡ್ಕೋಬಹುದು, ಹಾಗೂ ಕಲಶ ಸ್ಥಾಪನೆ ಮತ್ತು ಅಖಂಡ ದೀಪವನ್ನ ಹಚ್ಚಿ ಯಾವ ರೀತಿಯಾಗಿ 10 ದಿನಗಳ ಕಾಲ ದೇವಿಗೆ ಯಾವ ನೈವೇದ್ಯವನ್ನ ಅರ್ಪಿಸಬೇಕು, ಯಾವ ಹೂಗಳನ್ನ ಅರ್ಪಿಸಿ ನಾವು ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ಪೂಜೆಯನ್ನ ಮಾಡ್ಕೋಬೇಕು, ಮಡಿಲಕ್ಕಿ ಯಾವ ರೀತಿಯಾಗಿ ಇಡಬೇಕು ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಆದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.